ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ದಟ್ ಇಸ್ ದ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ವಿಮೆನ್ ಆಲ್ ಓವರ್ ದ ವರ್ಲ್ಡ್. ವರ್ಲ್ಡಲ್ಲಿ ಯಾರಿಗೆ ತೊಗೊಂಡ್ರು ಬ್ರೆಸ್ಟ್ ಕ್ಯಾನ್ಸರು ಮೋಸ್ಟ್ ಕಾಮನ್. ಯಾಕೆಂದರೆ ಸ್ಮೋಕ್ ಮಾಡಲ್ಲ, ಮೆನ್ ಸ್ಮೋಕ್ ಅಲ್ಲ, 50% ಆಫ್ ದ ಮೆನ್ ಸ್ಮೋಕ್ ಆಲ್ ಓವರ್ ದ ವರ್ಲ್ಡ್. ಸೊ ಅವ್ರಿಗೆ ಸ್ಮೋಕಿಂಗ್ ರಿಲೇಟೆಡ್ ಓರಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಜಾಸ್ತಿ. ಇವಾಗ ಎಷ್ಟೊಂದು ಜನ ನಾವು ಹಿಂಗೆ ಆಪ್ರೇಷನ್ ಮಾಡುವಾಗ ಹಿಂಗೆ ಡೆಲಿವರಿ ಮಾಡುವಾಗ ಸುಮ್ಮನೆ ತಮಾಷೆಗೆ ನೋಡು ನಿನ್ನ ಮಗ ಒಳ್ಳೆ ಚಂದ್ರ ಇದ್ದಂಗಿದ್ದಾನೆ, ಅವನಿಗೆ ಚಂದ್ರಶೇಖರ್ ಅಂತ ಹೆಸರು ಸುಮ್ಮನೆ ಅಂದ್ಬಿಟ್ಟಿರ್ತೀನಿ. ಅವ್ರು ಹಂಗೆ ಇಟ್ಬಿಟ್ಟಿರ್ತಾರೆ. ಅವ್ರೊಂದು 5 ವರ್ಷ ಆದ್ಮೇಲೆ ಮೇಡಮ್ ನೀವೇ ಹೇಳಿದ್ರಿ ಎಷ್ಟು ಚೆನ್ನಾಗಿದೆ ಮಗು, ಒಳ್ಳೆ ಚಂದ್ರ ಇದ್ದಂಗಿದೆ, ನಾವು ಮನೇಲಿ ಹಂಗೆ ಕರಿತೀವಿ ಅಂದರೆ ನಮ್ಗೊಂಥರ ಏನನ್ಸತ್ತೆ ಗೊತ್ತಾ, ಆಸ್ ಯು ಟೋಲ್ಡ್ ಲಾರ್ಜರ್ ದನ್ ಲೈಫ್ ಥರ. ಅಂದರೆ ಬರೀ ಡಾಕ್ಟ್ರ್ ಅಲ್ಲ, ಏನೋ ದುಡ್ಡು ಕೊಟ್ಟೆ ಬಂದೆ ಮಾಡಿಸ್ಕೊಂಡು ಹೋದಿನ ಥರ ಇರಲ್ಲ. ಆಬ್ವಿಯಸ್ಲಿ ನಾರ್ಮಲ್ ಡೆಲಿವರಿ ಈಸ್ ಬೆಟರ್. ಯಾಕೆಂದರೆ ಅದು ಪ್ರಕೃತಿಯಿಂದ ಆಗಿರೋವಂಥದ್ದು, ಶತಮಾನಗಳಿಂದ ಬರ್ತಾ ಇರೋದು. ಸೊ ನಾರ್ಮಲ್ ಡೆಲಿವರಿ ಯಾಕೆ ಬೆಟರ್ ಅಂದರೆ ಅದರಲ್ಲಿ ತಾಯಿಯ ಒಂದು ಬ್ರೈನಿಂದ ಏನು ಸಿಗ್ನಲ್ ಸ್ಟಾರ್ಟ್ ಆಗಿ ನ್ಯಾಚುರಲ್ ಪೇನ್ಸ್ ಬರುತ್ತೆ. ದಟ್ ವಿಲ್ ಬಿ ಎನಿ ಡೇ ಸ್ಟ್ರಾಂಗರ್ ದ್ಯಾನ್ ವಾಟ್ ಎವರ್ ಮೆಡಿಸಿನ್ ವಿ ಗಿವ್. ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್ ಅಂಡ್ ಕೋ-ಸ್ಪಾನ್ಸರ್ಡ್ ಬೈ ಹೋಮ್ ಸತ್ವ, an Instagram handle which showcases home decor and garden. ಒಂದು ಮಗುವಿನ ಜನನ ಆಗಿದ ತಕ್ಷಣ ಇಡೀ ಫ್ಯಾಮಿಲಿ, ತಂದೆ ತಾಯಿಗೆ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿಗೆ ಒಂದು ಸಂತೋಷದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಆ ತಾಯಿ ಗರ್ಭಧಾರಣೆ ಆದಾಗಿಂದ ಫ್ರಮ್ ದ ಡೇ ಆಫ್ ಕನ್ಸೆಪ್ಷನ್ ಶಿ ಅಂಡರ್ ದ ಗೈಡೆನ್ಸ್ ಆಫ್ ಅ ಗೈನಕಾಲಜಿಸ್ಟ್. ಸೊ ಈ ಗೈನಕಾಲಜಿಸ್ಟ್ ಏನು ಮಾಡ್ತಾರೆ ಅಂತಂದರೆ, ಡಾಕ್ಟ್ರು ಈಸಿಯಾಗಿ ಯಾವ ರೀತಿಯಾಗಿ ಆ ತಾಯಿ ಈ ಮಗುವಿನ ಜನ್ಮವನ್ನು ನೀಡ್ಬೋದು ಅಂತ ಅವರು ಹಂತವಾಗಿ ಅವರು ಎಕ್ಸಾಮಿನ್ ಮಾಡ್ತಾ, ತಾಯಿಗೆ ಒಂದು ಹುರಿದುಂಬಿಸ್ತಾ ಆ ಮಗುವನ್ನು ಈ ಜಗತ್ತಿಗೆ ತಗೊಂಡು ಬರ್ತಾರೆ. ಇಂತಹ ಇನ್ಫ್ಯಾಕ್ಟ್ ಸೌತ್ ಒನ್ ಆಫ್ ದ 10 ಮೋಸ್ಟ್ ಎಮಿನೆಂಟ್ ಗೈನಕಾಲಜಿಸ್ಟ್ ಆಫ್ ಸೌತ್ ಇಂಡಿಯಾ, ಡಾಕ್ಟರ್ ಚಂದ್ರಿಕಾ ಆನಂದ್ ಇವತ್ತು ನಮ್ಮ ಜೊತೆಲಿದ್ದಾರೆ. ಇವರನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಶಿ ಇಸ್ ಅ ಗೋಲ್ಡ್ ಮೆಡಲಿಸ್ಟ್ MBBS ಅಲ್ಲಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು. ಅದಾದ ನಂತರ ಅವ್ರು ಬಂದರು ಬೆಂಗಳೂರಿಗೆ MD ಮಾಡಲಿಕ್ಕೆ, OBG ಮಾಡಲಿಕ್ಕೆ. ಆ್ಯಂಡ್ ಇಲ್ಲೂ ಸಹ ಅವರು ಫಸ್ಟ್ ರ್ಯಾಂಕನ್ನು ತಗೊಂಡಿದ್ದಾರೆ. ಅಂದರೆ ಇಮ್ಯಾಜಿನ್ ಮಾಡಿ, ಅವ್ರು ಆ್ಯಕ್ಚುಲಿ ಒಂದು ಇಂಟರ್ವ್ಯೂಲಿ ಅವ್ರು ಹೇಳ್ತಾ ಇರೋದನ್ನು ಕೇಳಿಸ್ಕೊಂಡೆ. ಹುಟ್ಟಿದ್ದು ತುಮಕೂರಲ್ಲೇ, ಓಕೆ, ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಟ್ ಯು ನೋ ದಿ ಅಚೀವ್ಮೆಂಟ್ಸ್, ದಿ ಆ್ಯಕ್ಯುಲೇಡ್ಸ್ ಅವ್ರು ಎಷ್ಟು ಪಡ್ಕೊಂಡಿದ್ದಾರೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಂದ ಒಂದು ಸೆಷನ್, ಇಟ್ ಈಸ್ ನಾಟ್ ಜಸ್ಟ್ ಗೋಯಿಂಗ್ ಟು ಬಿ ಫಾರ್ ಅ ವುಮನ್, ಬರೀ ಒಂದು ಹೆಣ್ಣು, ಒಂದು ತಾಯಿಗೆ ಮಾತ್ರನೇ ಅಲ್ಲ ಅಥವಾ ಒಂದು ಮಹಿಳೆಗೆ ಮಾತ್ರನೇ ಅಲ್ಲ, ಇಡೀ ಸಂಸಾರಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ. ಲೆಟ್ ಅಸ್ ವೆಲ್ಕಮ್ ಡಾಕ್ಟರ್ ಚಂದ್ರಿಕಾ ಆನಂದ್. ಡಾಕ್ಟರ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್, ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್. ತುಂಬ ಖುಷಿ ಆಯಿತು ನಿಮ್ಮ ಒಂದು ಸ್ಟುಡಿಯೋಗೆ ಬಂದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಈಗ ಬಿಗಿನ್ ಮಾಡುವಾಗ ಒಂದು ಸ್ವಲ್ಪ ನಿಮ್ಮ ವಿಚಾರ ತಿಳ್ಕೊತೀನಿ, ಆಮೇಲೆ ನಮ್ಮಲ್ಲಿರೋ ಪ್ರಾಬ್ಲಮ್ಸನ್ನು ತೊಗೊಂಡು ಬರ್ತೀನಿ ಆಚೆಗೆ. ಬಿಕಾಸ್ ಈ ಪ್ರಾಬ್ಲಮ್ಸ್ ಕೇಳಿ ನೀವು ಸಾಕಾಗಿರ್ಬೋದು. ಬಟ್ ಐ ಆಸ್ಕ್ ಅಬೌಟ್ ಅ ಲಿಟಲ್ ಅಬೌಟ್ ಯುವರ್ ಸೆಲ್ಫ್. ಯಾಕೆ ನೀವು ಒಂದು ಮೆಡಿಕಲ್ ಮಾಡಿದ್ರಿ ಅಟ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಯಾಕೆ OBGನೇ ಚೂಸ್ ಮಾಡ್ಕೊಂಡ್ರಿ ಡಾಕ್ಟರ್? ನಾನು MBBS ಇದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಓದುವಾಗ ನಾನು ಎಲ್ಲದರಲ್ಲೂ ಡಿಫಾಲ್ಟಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾಯಿದ್ದೆ. ನನಗೆ ಫಸ್ಟ್ ಪ್ಯಾಷನೇಟ್ ಸಬ್ಜೆಕ್ಟು ಜನರಲ್ ಮೆಡಿಸಿನ್. ಓಕೆ. ಸೊ ಜನರಲ್ ಮೆಡಿಸಿನು, ಆಮೇಲೆ ಪೀಡಿಯಾಟ್ರಿಕ್ಸು, ಆವಾಗ ರೇಡಿಯೋ ಡಯಾಗ್ನೋಸಿಸ್, ಸ್ಕ್ಯಾನಿಂಗ್ ಮಾಡೋದು ತುಂಬ ಇದರಲ್ಲಿತ್ತು. ಅದಾದಮೇಲೆ 4ನೇದು OBG. ನಾನು ನನ್ನ ಫ್ರೆಂಡ್ಸ್ಗೆಲ್ಲಾನು ಹೇಳ್ಬಿಟ್ಟಿದ್ದೆ, ನಾನಂತೂ ಸರ್ಜನ್ ಆಗಲ್ಲ, ನಾನು ಬೇರೆಯವ್ರ ಬ್ಲಡ್ ಮುಟ್ಟಲ್ಲ, ನನಗೆ ಸಾಕು, ನಾನು ಬರೀ ತುಂಬ ರಿಸರ್ಚು ಮೆಡಿಸಿನಲ್ಲೇ ಇರ್ತೀನಿ ಅಂತ. ಸೊ ಅದಾದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ವಿ. ಅವಾಗ CET ಎಂಟ್ರೆನ್ಸ್ ಇತ್ತು MDಗೆ. ನನಗೆ ತುಂಬ ಒಳ್ಳೆ ರ್ಯಾಂಕ್ ಬಂತು. ಬಟ್ ದೆನ್ ಬಿಕಾಸ್ ಆಫ್ limited seats, I didn't get OBG. I didn't get medicine or pediatrics or radio diagnosis. ಸೊ ಆವಾಗ ನನಗೆ 4th ಚಾಯ್ಸ್ OBG ಏನಿತ್ತು, ನನಗೆ ದಾವಣಗೆರೆನಲ್ಲಿ ಸಿಕ್ತು. ದಾವಣಗೆರೆಯಲ್ಲಿ ಹೋದ ತಕ್ಷಣ ಅದೊಂದು ದೊಡ್ಡ ಸಾಗರ, ಚಿಗಟೇರಿ ಹಾಸ್ಪಿಟಲ್ ಅಂತ ಬ್ಯೂಟಿಫುಲ್ ಇಟ್ಸ್ ಟೆಂಪಲ್ ಆಫ್ ಲರ್ನಿಂಗ್. ಅಲ್ಲಿ ಡೈರೆಕ್ಟಾಗಿ ಲೇಬರ್ ರೂಮ್ಗೆ ಹಾಕಿದ್ರು. ಸೊ ಲೇಬರ್ ರೂಮ್ನಲ್ಲಿ ನೀವು ಡೇ 1ಇಂದ ನಾವು ಡೆಲಿವರಿ ಮಾಡಲೇಬೇಕು, ನಾವು ನೋಡಲೇಬೇಕು. ಸರಿ ಆಯಿತು, ಅಷ್ಟೊಂದು ಇಷ್ಟ ಇಲ್ಲೇ ಎಂಟ್ರ್ ಆದೆ. ಅಲ್ಲಿ ತುಂಬ ಅಮೇಝಿಂಗ್ ಟೀಚರ್ಸ್ ಇದ್ದರು. ಡಾಕ್ಟರ್ ಶಶಿಧರ್, ಡಾಕ್ಟರ್ ರಾಜಶೇಖರ್, ಶಾರದಾ ಶೆಟ್ಟಿ, ಅವ್ರಿಗೆ ಯಾರೂ ನಾನು ನೆನಪಿಲ್ಲ, ಯಾಕೆಂದರೆ ನಾನು ಅಲ್ಲಿ ಬರೀ 6 ತಿಂಗಳು ಅಷ್ಟೇ ಇದ್ದಿದ್ದು. ಸೊ ಅಲ್ಲಿ ಅವ್ರಿಗೆ ಐ ಆಮ್ ಶ್ಯೂರ್ ದೇ ಡೋಂಟ್ ರಿಮೆಂಬರ್ ಮೀ, ಬಟ್ ದೆನ್ ದೇ ವರ್ ಸಚ್ ಗುಡ್ ಟೀಚರ್ಸ್. ಅವಾಗ ನಾನು ಏನು ಕಲಿತೆ ಅಂದರೆ, ಲೇಬರ್ ರೂಮ್ನಲ್ಲಿ ಒಂದು ಹಾರ್ಟ್ ಡಿಸೀಸ್ ಇರೋಳು ಡೆಲಿವರಿಗೆ ಬರ್ತಾಳೆ, ಒಂದು ರಕ್ತ ಕಡಿಮೆ ಇರೋರು, ಹೈ BP ಇರೋರು. ಸೊ ನಾನು ಏನು ಮೆಡಿಸಿನಲ್ಲಿ ಓದಬೇಕು ಅಂದ್ಕೊಂಡಿದ್ದೆ, ಶುಗರು, BP, ಕಿಡ್ನಿ ಪ್ರಾಬ್ಲಮ್ಸ್, ಅವರೆಲ್ಲರೂ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಮಾಡ್ಕೊಂಡು, ಸೊ ಅದ್ರ ಬಗ್ಗೆನೂ ಓದಬೇಕಾಗಿತ್ತು. ಆಮೇಲೆ ನಾವು ಒಂದು ಮಗುನ ಡೆಲಿವರಿ ಮಾಡಿಕೊಟ್ರೆ ಅವ್ರ ಮನೆಯವ್ರಿಗೆಲ್ಲ ಜಾಯ್,
ಅವ್ರ ಮನೆಯವರನ್ನು ಒಂದು ಕುತೂಹಲದಿಂದ ಇರ್ತಾರೆ, ಆಮೇಲೆ ತುಂಬ ಖುಷಿ ಪಡ್ತಾರೆ. ಯಾವಾಗಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಬಾಳೆಹಣ್ಣು ತಂದು ಕೊಡ್ತಾರೆ, ಒಂದು ಮಾವಿನ ಹಣ್ಣು ತಂದು ಕೊಡ್ತಾರೆ, ಇದು ತುಂಬ ಗ್ರ್ಯಾಟಿಟ್ಯೂಡ್ ಮಾಡ್ತಾರಲ್ಲ. ಸೊ ದೆನ್ ಐ ಥಾಟ್ ಓಕೆ ಲೆಟ್ ಮಿ ಬಿ ಲಿಟಲ್ ಸೆಲ್ಫಿಶ್, ಐ ಆಮ್ ಗೆಟಿಂಗ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. OBG ಈಸ್ ಅ ಸಬ್ಜೆಕ್ಟ್ ವೇರ್ ಯು ಕ್ಯಾನ್ ಡೂ ಸರ್ಜರಿ, ಆಪರೇಷನ್ಸ್ ಕೂಡ ಮಾಡ್ಬೋದು, ಒಳ್ಳೆ ಪಾಸಿಟಿವ್ ನ್ಯೂಸ್ ಕೊಡ್ಬೋದು ಆಯ್ತಾ. ನಮ್ಮಲ್ಲಿ ದುಃಖ ಸಂಕಟ ಕಡಿಮೆ, ಮತ್ತೆ ನಮ್ಮ ಪ್ರಾಡಕ್ಟ್ ಬೆಳೆಯುತ್ತೆ. ಅಂದರೆ ಈಗ ನಾವು ಯಾವುದೇ ಒಂದು ಫಂಕ್ಷನ್ಗೆ ಯಾವಾಗ ಹೋದ್ರೆ, ಈಗ ನಾನು OBG ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 30 years ಆಗ್ತಾ ಬಂತು. ಎಲ್ಲೋದ್ರೂ ಎಲ್ಲ ವಯಸ್ಸಿನ ಮಕ್ಳುಗಳನ್ನು ಮೇಡಮ್ ನೀವು ಡೆಲಿವರಿ ಮಾಡಿದ್ದು ಅಂತಾರೆ. ಆ್ಯಂಡ್ ಇಟ್ ಫೀಲ್ಸ್ ಸೋ ಗುಡ್. ಆ ಮಕ್ಳು ಒಂಥರ ನಮ್ಮನೆ ಖುಷಿಯಾಗಿ ನೋಡ್ತಿರ್ತಾರೆ. ಕೆಲವು ಮಕ್ಳು ಬಂದ್ಬಿಟ್ಟು ತುಂಬ ಕ್ಯೂಟಾಗಿ ಮ್ಯಾಮ್ ಐ ವಾಂಟ್ ಟು ಬಿಕಮ್ ಡಾಕ್ಟರ್ ಲೈಕ್ ಯು, ವಿಲ್ ಯು ಹೆಲ್ಪ್ ಅಂತಾರೆ. ಸೊ ಇಟ್ಸ್ ಸೋ ಗುಡ್. ಪ್ಲಸ್ ನನ್ನ ಒಂದು ಏನು ಮೆಡಿಸಿನ್ ಆಸೆ ಇತ್ತು, ನಾನು ಡಯಾಬಿಟಿಸ್ ಬಗ್ಗೆ ಓದ್ತಿದ್ದೀನಿ, ಕಿಡ್ನಿ ಬಗ್ಗೆ ಓದ್ತೀನಿ, ಸ್ಟ್ರೋಕ್ ಬಗ್ಗೆ ಓದ್ತೀನಿ, ಹಾರ್ಟ್ ಡಿಸೀಸ್ ಬಗ್ಗೆ ಓದ್ತೀನಿ. ಸೊ ಇಟ್ ಈಸ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಸೊ ಹಾಗಾಗಿ ದೇರ್ ವಾಸ್ ಅ ಚಾಯ್ಸ್ ಫಾರ್ ಮೀ ಟು ವಿ ಟುಕ್ ಅ ಟ್ರಾನ್ಸ್ಫರ್ ಟು ಬ್ಯಾಂಗ್ಳೂರ್. ಆ ಟೈಮ್ನಲ್ಲಿ ನನಗೆ ಇವೆಲ್ಲ ಸೀಟ್ ಸಿಕ್ತು, ಯಾವುದು ನಾನು ಸಿಕ್ಕಿರಲಿಲ್ಲ ಅವೆಲ್ಲ ಸಿಕ್ತು. ಬಟ್ ದೆನ್ ಅಷ್ಟರೊಳಗೆ ನಾನು ಡಿಸೈಡ್ ಮಾಡಿದೆ, ನಾನು ಮಾಡಿದ್ರೆ OBGನೇ ಡಿಸೈಡ್ ಮಾಡೋದು. ಯಾಕೆಂದರೆ ಇಟ್ ಈಸ್ ಸಚ್ ಅ ಪಾಸಿಟಿವ್ ಆ್ಯಂಡ್ ಅ ಹ್ಯಾಪಿ ಪ್ಲೇಸ್, ವೆರಿ ವೆರಿ ಸ್ಟ್ರೆಸ್ಫುಲ್ ಬಟ್ ಇಟ್ ಈಸ್ ವರ್ತ್ ಇಟ್ ಅಂತ ಅನಿಸ್ತು. ವೆರಿ ವೆರಿ ಸ್ಟ್ರೆಸ್ಫುಲ್. ಇದು ಅಂಡರ್ಲೈನ್ ಮಾಡಬೇಕು. ಯಾಕಂದ್ರೆ ಯಾವಾಗ ಒಂದು ಮಗು ಜಗತ್ತಿಗೆ ಬರುತ್ತೆ ಗೊತ್ತಿರಲ್ಲ. ಓಕೆ, ಟೈಮ್ ಹೇಳಿರ್ತೀರಾ ಇವತ್ತು ಅಂತ ಹೇಳಿರ್ತೀರಾ, ಲೇಬರ್ ಸ್ಟಾರ್ಟ್ ಆಗುತ್ತೆ, ಲೇಬರ್ ಸ್ಟಾರ್ಟ್ ಆದ್ಮೇಲೆ ಯಾವತ್ತು ಬರುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಇಟ್ ಇಸ್ ವೆರಿ ಸ್ಟ್ರೆಸ್ಫುಲ್. ಡಾಕ್ಟರ್, ಇಫ್ ಯು ಕ್ಯಾನ್, ಈ ಟೈಮಲ್ಲಿ ಐ ಶುಡ್ ಆಸ್ಕ್ ದಿಸ್ ಕ್ವೆಶ್ಚನ್, ಅದು ಒಂದು ಸೆಲ್ಫಿಶ್ ಆಗಿ ಕೇಳಬೇಕು. ನಿಮ್ದು ಇನಿಷಿಯಲಿ ಫಸ್ಟ್ ಡೆಲಿವರಿ ಅದು ಮರೆಯಕ್ ಆಗದೇ ಇಲ್ಲ ಅನ್ಸುತ್ತೆ. ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್? ದಟ್ಸ್ ವಾಟ್ ನಮ್ದು ಹೇಳಿದ್ನಲ್ಲ, ದಾವಣಗೆರೆನಲ್ಲಿ ಹೋಗಿ ಅಲ್ಲೊಂದು ಲೇಬರ್ ರೂಮ್, ಅಲ್ಲಿ ನೈಟ್ ಡ್ಯೂಟಿಗೆ ಹಾಕ್ಬಿಟ್ರು. ಸೊ ಅಲ್ಲಿ ಸೀನಿಯರ್ಸ್ ಇದೇ ಸಿಂಪಲ್ ಡೆಲಿವರಿ ಹೋಗಿ ಮಾಡು ಅಂತಂದ್ರು. ಸೊ ಅದು ಅಷ್ಟೊಂದು ಟೆಕ್ನಿಕ್ ಗೊತ್ತಿಲ್ಲ, ಬಟ್ ಇಂಟರ್ನ್ಶಿಪ್ನಲ್ಲಿ ಕೆಲವೊಂದು ನೋಡಿದ್ವಿ. ಸೊ ಫಸ್ಟ್ ಡೆಲಿವರಿ ಆಗಿ ಒಂದು ಮಗು ನನ್ನ ಕೈಗೆ ಬಂದಾಗ ಭಾಳ ಖುಷಿ ಆಯ್ತು. ಅದೇ ಸಚ್ ಅ ಲವ್ಲಿ ಫೀಲಿಂಗ್. ಈವನ್ ನಾವು ಈಗ ನಾನು ಸಾವಿರಾರು ಮಾಡಿಬಿಟ್ಟಿದ್ದೀನಿ ಬಿಡಿ, 1995ಇಂದ ನಂಗೆ ಇವಾಗ್ಲೂ ಒಂದು ಮಗು ಬಂತು ಅಂದರೆ ಆ ಒಂದು ಮೊಮೆಂಟೇ ಬೇರೆ. ಆ ಒಂದು ದೇವ್ರದ್ದು ಕ್ರಿಯೇಷನ್ ಎಷ್ಟು ಚೆನ್ನಾಗಿದೆ. ಇಟ್ ಗಿವ್ಸ್ ಅಸ್ ಲಾಟ್ ಆಫ್ ಬಿಲೀಫ್ ಇನ್ ಲೈಫ್ ಆಯಿತಾ. ಎಷ್ಟೊಂದು ಟ್ರಾಜಿಡಿಗಳು ನೋಡ್ತೀವಿ, ಏನೇನೋ ನೆಗೆಟಿವ್ ಇರುತ್ತಲ್ಲ, ಒಂದು ಡೆಲಿವರಿ ಆಗಿ ಒಂದು ಮಗು ಕೈಗೆ ಬರುತ್ತೆ, ಆ ಮಕ್ಕಳು ಎಷ್ಟು ಸುಂದರವಾಗಿರ್ತವೆ ಆಯಿತಾ. ತುಂಬ ಖುಷಿ ಆಗುತ್ತೆ. ವೆರಿ ವೆರಿ ಬ್ಯೂಟಿಫುಲ್ ಫೀಲಿಂಗ್. ಸೊ ಇದು ಆಲ್ಮೋಸ್ಟ್ ಐ ಥಿಂಕ್ ಆನ್ ಅನ್ ಎವ್ರಿ ಡೇ ಬೇಸಿಸ್, ಒಂದಲ್ಲ ಇಲ್ಲ 2 ದಿನಕ್ಕೆ ಒಂದಾದ್ರೂ ಡೆಫಿನೆಟ್ಲಿ ಒಂದು ಮಗುವಿನ ಜನನ ಆಗೇ ಆಗತ್ತೆ. ಸೊ ಐ ಥಿಂಕ್ ನೀವು ಹೇಳ್ದಾಗೆ ಐ ಹ್ಯಾವ್ ಗಾಟ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಆ್ಯಂಡ್ ಒಂದು ಮಗು ಜಗತ್ತಿಗೆ ಬಂದಾಗ ಅದನ್ನ ನೀವು ಹಿಡ್ಕೊಂಡಾಗ, ಓಕೆ, ತಾಯಿಗೆ ಅದ್ರ ಫೀಲಿಂಗ್ ಬೇರೆ ಬಿಟ್ಬಿಡಿ, ಬಟ್ ಆ ಮಗುವಿನ ಡೆಲಿವರ್ ಮಾಡಿ ಅದನ್ನ ತಾಯಿ ಕೊಟ್ಟಾಗ ಒಂದು ಗ್ರಾಟಿಫಿಕೇಶನ್ ನಿಮ್ಗೆ, ಒಂದು ಈ ಕ್ರಿಯೇಷನ್ ಪರಮಾತ್ಮಂದು ಇವತ್ವರೆಗೂ ಅರ್ಥ ಮಾಡ್ಕೊಳಕ್ ಬಹಳ ಕಷ್ಟ. ಒಂದ್ ಸ್ಪರ್ಮ್, ಒಂದು ಓವಮ್ ಹೋಗಿ, ಒಂದ್ ಝೈಗೋಟ್ ಆಗಿ ಅದ್ ಯಾವ ರೀತಿಯಾಗಿ ಒಳಗಡೆ ಬೆಳ್ಕೊಂಡು 9 ತಿಂಗಳ ನಂತರ ಇಟ್ ಕಮ್ಸ್ ಟು ದ ವರ್ಲ್ಡ್. ಸೊ ಇದು ಕೇಳುವಾಗ ಡಾಕ್ಟರ್, OBG, obstetrics and gynecology. So obstetrics, I think most of us gynecologist ಅಂತ ನಮಗೆ obstetrician ಅದಂದ್ರೆ ಆಬ್ಸ್ಟೆಟ್ರಿಷಿಯನ್ ಅಂದರೆ ಎನಿಥಿಂಗ್ ಕನೆಕ್ಟೆಡ್ ವಿತ್ ಪ್ರೆಗ್ನೆನ್ಸಿ ಈಸ್ ಆಬ್ಸ್ಟೆಟ್ರಿಕ್ಸ್. ಈಗ ನೀವೇನು ಡೆಲಿವರಿ ಮಾಡೋದು, ಪ್ರೆಗ್ನೆನ್ಸಿ, ಅಬಾರ್ಷನ್ಸ್, ಅವೆಲ್ಲನೂ ಆಬ್ಸ್ಟೆಟ್ರಿಕ್ಸ್. ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿದ್ದನ್ನ ಬಿಟ್ಟಿರೋದೆಲ್ಲ ಗೈನಕಾಲಜಿ ಅಷ್ಟೇ, ಇನ್ನೇನಿಲ್ಲ. ದಟ್ ಇಸ್ ಹೌ ಇಟ್ ಗೋಸ್. ಇದು ಕೇಳುವಾಗಲೇ ಡಾಕ್ಟರ್, ಆಕ್ಚುಲಿ ನೀವು ಇನ್ನೊಂದು ಕಡೆ ಹೇಳ್ತೀರಾ ನಿಮ್ಮ ಇಂಟರ್ವ್ಯೂ ಅಲ್ಲಿ, ನಮ್ಮ ತಾಯಿ ಹೇಳಿದ್ರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಸೇರ್ಕೊಳ್ಳುವಾಗ, ನೋಡಮ್ಮ ಇಲ್ಲಿವರೆಗೂ ನೀನ್ ಟಾಪರ್ ಆಗಿದ್ದೆ, ಸೊ ನೀನ್ ಇಲ್ಲಿ ಮೆಡಿಕಲ್ಗೂ ಸೇರ್ಕೋತಾ ಇದೀಯಾ, ನೀನ್ ಇಲ್ಲೂ ಟಾಪರ್ ಆಗ್ಬೇಕು ಅಂತ ಹೇಳಿದ್ದು ಎಷ್ಟು ಗಾಢವಾಗಿ ನೀವು ತಗೊಂಡಿದ್ದೀರಾ. ಅದ್ರ ಬಗ್ಗೆ ದಯವಿಟ್ಟು ಇನ್ನೊಂಚೂರು ನಮ್ಮ ವೀಕ್ಷಕರಿಗೆ ಹೇಳಿ ದಯವಿಟ್ಟು. ನಾನು ಆ್ಯಕ್ಚುಲಿ ಓದಿದ್ದು ಪ್ರೈಮರಿ, ಹೈಸ್ಕೂಲ್ ಎಲ್ಲ ತುಮಕೂರಲ್ಲೇ, ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲೇ, ಒಳ್ಳೆ ಟಾಪ್ ಸ್ಕೂಲ್ ವಿದ್ಯಾನಿಕೇತನ್ ಸ್ಕೂಲ್ ಅಂತ. ಅದರಲ್ಲಿ ಎಲ್ಲ ಟಾಪರು, ಎಲ್ಲ ರೀತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಭಾಳ ಜಾಸ್ತಿ ಇದೆ. ಆವಾಗಿನ ಕಾಲದಲ್ಲಿ 1988ನಲ್ಲಿ ಸ್ಪೋಕನ್ ಇಂಗ್ಲೀಷ್ ಇರಲಿಲ್ಲ. ವಿ ಡಿಡ್ಂಟ್ ನೋ ಹೌ ಟು ಸ್ಪೀಕ್ ಫ್ಲೂಯೆಂಟ್ಲಿ. ಆಗೇನೋ ಒಂಥರ ಚಿಕ್ಕ ಊರಿನವ್ರು ಅದೇನೋ ಒಂಥರ ಹಿಂಜರಿಕೆ ಇತ್ತು. ಸೊ ಅದಿರುವಾಗ ನನಗೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಸಿಕ್ತು. ಸೊ ನಾನು ನಮ್ಮ ಅಪ್ಪ ಅಮ್ಮ ಹೋದ್ವಿ. ಭಾಳ ಒಂಥರ ಲೋ ಸೆಲ್ಫ್ ಎಸ್ಟೀಮ್, ಯಾಕೆಂದರೆ ಎಲ್ಲ ತುಂಬ ವೆರಿ ಗುಡ್ ಲುಕಿಂಗ್, ವೆರಿ ಪಾಶ್ ಆ್ಯಂಡ್ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋ ಮಕ್ಕಳು, ಫಾರಿನ್ ದೇಶದಿಂದ ತುಂಬ ಚೆನ್ನಾಗಿ ಬರ್ತಾರೆ. ಅವರೆಲ್ಲನೂ ಅವ್ರ ಪೇರೆಂಟ್ಸು ಸೂಟ್ ಹಾಕ್ಕೊಂಡಿದ್ದಾರೆ, ಇದು ಹಾಕ್ಕೊಂಡಿದ್ದಾರೆ, ಸ್ಕರ್ಟ್ ಹಾಕ್ಕೊಂಡಿದ್ದಾರೆ, ಬಾಯ್ ಕಟ್ಟು. ನಮ್ಮದು ಏನಪ್ಪ ಒಂಥರ ಕಲ್ಚರಲ್ ಶಾಕ್ ಸ್ವಲ್ಪ. ಅಲ್ಲಿ ಒಂದು TMA ಪೈ ಗೋಲ್ಡ್ ಮೆಡಲಿಸ್ಟ್ ಅಂತ ಒಂದು ಓಡ್ದಾಗಿರೋ ಒಂದು ಬೋರ್ಡ್ ಇವಾಗಲೂ ಇದೆ. ಆ ಬೋರ್ಡ್ನಲ್ಲಿ ನಮ್ಮಮ್ಮ ನೋಡ್ಬಿಟ್ಟು ಅದೇನು ಬೋರ್ಡು, ಅಲ್ಲಿ ನೋಡಮ್ಮ ಏನೋ ಗೋಲ್ಡ್ ಮೆಡಲಿಸ್ಟ್ ಅಂತೆ. ಯಾರು ಈ ಸತಿ ಯಾರೋ ಲೇಟೆಸ್ಟ್ ಯಾರೋ ಅವಾಗ 1988ನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡವ್ರು, ಅವ್ರು ಡಾಕ್ಟರ್ ಪ್ರಸನ್ನ ಸಿಂಹ ಅಂತ ಇತ್ತು.
ಅವರೀಗ ಜಯದೇವನಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಆಯಿತಾ. ಅವರು ಏನಂತದ್ದು ಅವ್ರು ಫಸ್ಟ್ ರ್ಯಾಂಕ್ ತೊಗೊಂಡು ನಿನ್ನ ಹೆಸರು ಬರಬೇಕು. ನನಗೆ ಇದು ಒಳ್ಳೆ ಕಥೆ ಆಯ್ತು. ಇದು ಯಾವುದೋ ಒಂದು ಚಿಕ್ಕ ಊರಿನಲ್ಲಿ 40-50 ಜನಕ್ಕೆ ನಾನು ಫಸ್ಟ್ ರ್ಯಾಂಕ್ ತೊಗೊತಾ ಇದ್ದೆ. ಇದರಿಂದ ನೀನು ತೊಗೊಂಬಂದು ಈ ಥರ ಪ್ರೆಷರ್ ಹಾಕ್ಬೇಡ, ಸುಮ್ಮನಿರಮ್ಮ, ನಾನು ಒಂದು ಡಾಕ್ಟ್ರಾಗಿ ಆಚೆ ಬರ್ತೀನಿ ಸಾಕು. ಯಾಕಂದರೆ ನಮ್ಗೆ ಅಷ್ಟರೊಳಗೆ ತುಂಬ ಹೆದರಿಸ್ಬಿಟ್ಟಿದ್ರು. ನೀವು ಫಸ್ಟ್ ಟರ್ಮ್ನಲ್ಲಿ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ 3 ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ನಮ್ಗೊಂದಿಷ್ಟು ಜನ ಸೀನಿಯರ್ಸ್ ಇದ್ದರು. ನೀನು ಆ 3 ಸಬ್ಜೆಕ್ಟ್ನ ಫಸ್ಟ್ ಎಕ್ಸಾಮ್ ಪಾಸ್ ಆದರೆ ಯು ಕ್ಯಾನ್ ಬಿಕಮ್ ಎ ಡಾಕ್ಟರ್. ತುಂಬ ಜನ ಫೇಲ್ ಆಗ್ತಾರೆ. ಇಟ್ ಈಸ್ ಇಂಪಾಸಿಬಲ್ ಅಂದರು. ಮೊದಲೇ ಒಂಥರ ಚಿಕ್ಕೂರಿನ ಒಂದು ಕಾಂಪ್ಲೆಕ್ಸು, ಪ್ಲಸ್ ತುಂಬ ದೊಡ್ಡ ದೊಡ್ಡ ಟೀಚರ್ಸ್, ಎಂಥ ಚೆನ್ನಾಗಿದ್ರು ಟೀಚರ್ಸ್ ಅಂದರೆ ಅವ್ರನ್ನ ನೋಡೋಕ್ಕೆ ಚಂದ ಬಿಡಿ. ಮಂಗಳೂರಿನವರು ಟೀಚರ್ಸು ಸಚ್ ಕಲ್ಚರ್ಡ್, ಸಚ್ ಕ್ಲಾಸಿ ಪೀಪಲ್. ಅವ್ರನ್ನೆಲ್ಲ ನೋಡಿ ಒಂಥರ ಅಭಿಮಾನ, ಬಟ್ ಭಯ ಬೇರೆ. ಹೆಂಗೋ ನಾವು ಬಂದಿದ್ದೀನಿ ಇಲ್ಲಿ ತನಕ ಪಾಸಾಗಿ ಹೋಗಬೇಕು ಅನ್ನೋದೇ ನಮ್ಮದು ಇದ್ದಿದ್ದು ಉದ್ದೇಶ. ಸೊ ಫಸ್ಟ್ ಟೈಮಲ್ಲಿ ವಿ ವರ್ ಅರೌಂಡ್ 350 ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಅದರಲ್ಲಿ ಫಸ್ಟ್ ಟರ್ಮ್ನಲ್ಲೇ ಈ 3 ಎಕ್ಸಾಮು ನಾನು ಅಂದ್ಕೊಂಡೆ ಆಯಿತು, ನನಗೆ ಗೊತ್ತಿರೋಂಗೆ ನಾನು ಮಾಡ್ಕೊಂಡು ಹೋಗೋಣ, ಇನ್ನೇನು ನಾನು ಎಕ್ಸ್ಟ್ರಾಡಿನರಿ ಮಾಡೋಕ್ಕಾಗಲ್ಲ, ಏನೋ ಪಾಸಾಗಿ ಬರೋದು ಅಂತ. ಫಸ್ಟ್ ಟರ್ಮಲ್ಲೇ 6 ತಿಂಗಳಿಗೆ ಒಂದು ಎಕ್ಸಾಮ್ ಕೊಡ್ತಾರೆ. ಈ 3 ಸಬ್ಜೆಕ್ಟ್ ಎಲ್ಲ ನಾನು ಬರ್ಕೊಂಬಂದೆ. ನೋಡಿದ್ರೆ ಆಲ್ ದ 3 ಸಬ್ಜೆಕ್ಟ್ ಸ್ಟಾಪ್ ಆಯಿತು. ಆಗ ದೆನ್ ಐ ರಿಯಲೈಸ್ ದೆನ್ ಆಲ್ ದ ಪ್ರೊಫೆಸರ್ಸ್ ಎವ್ರಿ ಒನ್ ಸ್ಟಾರ್ಟ್ ಲುಕಿಂಗ್, ಓಕೆ ಹೂ ಇಸ್ ದಿಸ್ ಗರ್ಲ್, ವೇರ್ ಇಸ್ ತುಮಕೂರು, ತುಮಕೂರು ಎಲ್ಲಿದೆ, ಅದು ಯಾವುದು ಬೆಂಗಳೂರು ಅಂತ ಯಾವುದೋ ಚಿಕ್ಕ ಊರಂತೆ ಅನ್ನೋ ಥರ ಇತ್ತು. ಆವಾಗ ದೆನ್ ದೆ ವಾಸ್ ನೋ ಲುಕಿಂಗ್ ಬ್ಯಾಕ್. ದೆನ್ ಐ ರಿಯಲೈಸ್ ಇಟ್ಸ್ ಓಕೆ, ನೀನು ಇಂಗ್ಲೀಷ್ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಪಾಶ್ ಆಗಿರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಎಕ್ಸಾಕ್ಟ್ಲಿ. ಅಂದರೆ ಇದನ್ನು ಕೇಳುವಾಗಲೇ ಡಾಕ್ಟರ್, ಒಬ್ಬರು PUC ಮುಗಿಸಿ ಇಫ್ ದೇ ವಾಂಟ್ ಟು ಗೆಟ್ ಇನ್ ಟು ಮೆಡಿಸಿನ್, ಒನ್ ಕ್ವಾಲಿಟಿ that they should have ಅಂತ ನಿಮ್ಗನ್ಸುತ್ತೆ ಅಬೌಟ್ ದ ಸ್ಟೂಡೆಂಟ್ ಹೂ ಇಸ್ ಎಂಟರಿಂಗ್ ಇನ್ ಟು ಮೆಡಿಸಿನ್ ಡಾಕ್ಟರ್? ಒಂದು ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ. ಒಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಈಸ್ ದ್ಯಾಟ್ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಹಾರ್ಡ್ ವರ್ಕ್. ಎಸ್. ನಾನು ಬೇರೆಯವ್ರ ಥರ ನಾನು ಟೈಮು ಬೇಕು, ನನ್ನ ಫ್ರೀ ಟೈಮ್ ಬೇಕು, ನನಗೆ ಆ ಹಾಬಿ ಬೇಕು, ಈ ಹಾಬಿ ಬೇಕು, ಇಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಲಿಲ್ಲ ಅಂದರೆ ಆಗದೇ ಇಲ್ಲ. ಇನ್ನೊಂದು ಎಂಪತಿ. ಎಂಪತಿ ಅಂದರೆ ಈಗ ಪ್ರತಿಯೊಬ್ಬರದು ಒಂದು ನೋವನ್ನ, ಒಂದು ಸಂತೋಷನ ಅವ್ರು ಅನುಭವಿಸೋಣ, ನಾವು ಅದನ್ನ ಫೀಲ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ನಮಗೊಂದು ಪೇಷಂಟ್ ಇತ್ತು. ಆ ಹುಡುಗಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ, ಶಿ ಇಸ್ ಡೆಫ್ ಮ್ಯೂಟ್. ಅವಳಿಗೆ ಒಂದು ಇನ್ನೊಬ್ಬ ಫಿಸಿಕಲಿ ಚಾಲೆಂಜ್ಡ್ ಒಳ್ಳೆ ಬುದ್ಧಿವಂತ ಹುಡುಗಂದು ಮದುವೆ ಆಗಿದೆ. ಮೊದಲನೇ ಮಗು ಒಂದು 6 ಮಂತ್ಸಲ್ಲೇ ಅವಳಿಗೆ ಡಿಫೆಕ್ಟ್ ಆಗಿತ್ತು ಮಗುಗೆ. ಅದನ್ನ ತುಂಬ ನೋವಿಂದ ನಾವು ಅಬಾರ್ಟ್ ಮಾಡಿದ್ವಿ. ಪಾಪ ಆ ಹುಡುಗಿಗೆ ಮುಖದಲ್ಲೇ ಅವಳ ಎಕ್ಸ್ಪ್ರೆಷನಲ್ಲೇ ನಮ್ಮ ಜೊತೆ ಮಾತಾಡೋದು. ಬಿಕಾಸ್ ವಿ ಡೋಂಟ್ ನೋ ದ ಸೈನ್ ಲ್ಯಾಂಗ್ವೇಜ್, ಐ ಆಮ್ ನಾಟ್ ಲಿವಿಂಗ್ ವಿತ್ ಹರ್. ಸೊ ಅವಳಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಮಗು ಚೆನ್ನಾಗಿಲ್ಲಮ್ಮ, ಅದನ್ನ ತೆಗಿಬೇಕು ಅಂದರೆ ನಾವು ತುಂಬ, ನಾನು ಮತ್ತು ನನ್ನ ಟೀಮಲ್ಲಿ 4 ಜನ ಗೈನಕಾಲಜಿಸ್ಟ್ಗಳಿದ್ದಾರೆ, ನನ್ನ ಜೂನಿಯರ್ಸ್ ಇದ್ದಾರೆ. ಅವ್ರಿಗೆಲ್ಲ ನಾನು ಇದರಲ್ಲೂ ಟ್ರೈನ್ ಮಾಡ್ತೀನಿ. ಇಟ್ ಇಸ್ ನಾಟ್ ಜಸ್ಟ್ ಅ ಸಬ್ಜೆಕ್ಟ್. ಸೊ ಹೌ ವಿ ಹ್ಯಾವ್ ಟು ಬಿ ಸೆನ್ಸಿಟಿವ್ ಟು ದೇರ್ ಫೀಲಿಂಗ್ಸ್ ಅಂತ. ಪಾಪ ಹುಡುಗಿಗೆಲ್ಲ ನಾವು ಜಾಸ್ತಿ ಎಕ್ಸ್ಟ್ರಾ ಪ್ರೀತಿ ಕೊಟ್ಟು ಅವಳಿಗೆ ಅದೊಂದು ಅಬಾರ್ಷನ್ ಆಯಿತು. ಅದಾದಮೇಲೆ ರೀಸೆಂಟಾಗಿ ಮೊನ್ನೆ ಲಾಸ್ಟ್ ವೀಕ್ ಒಂದು ಡೆಲಿವರಿ ಮಾಡಿದೆ. ಅವಳಿಗೆ 3.5 kg ಸಿಸೇರಿಯನ್ ಮಾಡಿದೆ, ಬಿಗ್ ಬೇಬಿ ಅಂತ, ಗಂಡು ಮಗು ಆಯಿತು. ಆ ಟೈಮ್ನಲ್ಲಿ ಆಗಿದ್ದು ನಮಗೆಲ್ಲರಿಗೂ ಎಷ್ಟು ಸಂತೋಷ ಆಯಿತು ಗೊತ್ತಾ. ಪಾಪ ಹುಡುಗಿಗೆ ಅವಳಿಗೆ ಮಗು ಅಳೋದು ಕೇಳಲ್ಲ ಆಯಿತಾ. ಅವಳು ನೋವಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಒಂದು ಇಂಜೆಕ್ಷನ್ ಕೊಡಬೇಕು, ಸ್ಪೈನಲ್ ಇಂಜೆಕ್ಷನ್ ಕೊಡಬೇಕು. ನಾನು ಅವಳು ಗಂಡನ್ನ ಕರೆಸಿ ಕೂಡಿಸಿ ಪಕ್ಕದಲ್ಲಿ OT ಒಳಗಡೆ ನಾವು ಹೇಳಿ, ನೋಡಿ ಬೆನ್ನಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಅಂತೆಲ್ಲ ಹೇಳಿ, ಧೈರ್ಯವಾಗಿರು ಅಂತ ಹೇಳಿ. ಆ ಮಗು ಹತ್ತಿದ ಪಾಪ ಕೇಳಲ್ಲ. ಅವಳಿಗೆ ಲೈಟಲ್ಲಿ ತೋರಿಸಿದ್ವಿ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಒಂದು ಕರ್ಟನ್ ಹಾಕಿರ್ತೀವಿ. ಆ ಕರ್ಟನ್ನ ಕೆಳಗಡೆ ಇಳಿಸ್ಬಿಟ್ಟು ಅಲ್ಲಿ OT ಲೈಟ್ ಬ್ರೈಟಾಗಿರುತ್ತೆ. ಅದ್ರ ಕೆಳಗಡೆ ಹಿಂಗೆ ಮಗು ಹಿಂಗೆ ಇಟ್ಕೊಂಡ್ರೆ ಅದೊಂಥರ ದೇವರೇ ಕೊಟ್ಟಂಗಿರುತ್ತೆ. ದಟ್ ಇಸ್ ಎ ವೆರಿ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಅಸ್. ಸೊ ಹಾಗಾಗಿ ನಮಗೆ ಎಂಪತಿ ಬೇಕು, ಅವ್ರ ನೋವನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರೈಸ್ಲೆಸ್ ಡಾಕ್ಟರ್. ನೀವು ಹೇಳೋದು ಪ್ರತಿಯೊಂದು ನನಗೆ ಅರ್ಥ ಆಗ್ತಾ ಇದೆ. ಬಿಕಾಸ್ ಒಂದು, ನನ್ನ ತಂದೆ ವಾಸ್ ಅ ಲೈಸೆನ್ಸಿಯೇಟ್ ಇನ್ ಮೆಡಿಕಲ್ ಪ್ರಾಕ್ಟೀಸ್. ಸೊ ಪ್ಲಸ್ ನನ್ನ ಅತ್ತೆ ಗೈನಕಾಲಜಿಸ್ಟ್. ಸೊ ನೀವು ಹೇಳ್ತಿದ್ರೆ, ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನನ್ನ ಫೀಲಿಂಗ್ ಏನು ಅನಿಸಿದೆ, ಒಂದು ಡೆಫ್ ಆ್ಯಂಡ್ ಮ್ಯೂಟ್ ಅವರಿಗೆ ನೀವೊಂದು ಮಗು ತೋರಿಸಿದಾಗ ಅವರು ಮಗುವಿನ ಅಳು ಕೇಳಿಸ್ಕೊಳಕ್ಕಾಗಲ್ಲ. ಯಾವ ರೀತಿಯಾಗಿ ಅವ್ರಿಗೆ ಫೀಲ್ ಆಗ್ತಾ ಇರ್ಬೋದು. ಐ ಮೀನ್ ಇಟ್ ಇಸ್ ನಾಟ್ ಜಸ್ಟ್ ದ ರೋಲ್ ಆಫ್ ಅ ಡಾಕ್ಟರ್ ದಟ್ ಯು ಪ್ಲೇ. ಒಂದು ಕೌನ್ಸಿಲರ್ ಆಗಿ ನೀವು ಯು ಶುಡ್ ಕೌನ್ಸಿಲ್ ದೆಮ್ ಆನ್ ಸೋ ಮೆನಿ ಆಸ್ಪೆಕ್ಟ್ಸ್ ಆಫ್ ಲೈಫ್. ಇನ್ಕ್ರೆಡಿಬಲ್ ಡಾಕ್ಟರ್, ಇನ್ಕ್ರೆಡಿಬಲ್. ಇಟ್ ಈಸ್ ನಾಟ್ ಜಸ್ಟ್ ಪೀಪಲ್ ಥಿಂಕ್ ಏನೋ ಹೋದ್ವಿ, ಒಂದು ಫೀಸ್ ಕಟ್ಟಿದ್ವಿ, ನೋಡಿದ್ರು, ಮಾತ್ರೆ ಬರೆದ್ರು, ಬರೀ ಮೆಡಿಸಿನ್ ಕೊಟ್ಟರು, ಸ್ಕ್ಯಾನ್ ಮಾಡಿದ್ರು. ಅಲ್ಲ, ವಿ ಹ್ಯಾವ್ ಟು
ಬಿ ವೆರಿ ಕಂಪ್ಯಾಷನೇಟ್, ಅವ್ರನ್ನ ಅರ್ಥ ಮಾಡ್ಕೋಬೇಕು. ಅದು ಶ್ರೀರಾಮನವಮಿ ಬೇರೆ ದಿನ ಆಗಿತ್ತು. ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ, ನೋಡು ಹುಡುಗ ಆದರೆ ರಾಮ, ಹುಡುಗಿ ಆದರೆ ನಿನಗೆ ಜಾನಕಿ ಅಂತ ಏನೋ ನಾವು ಅಂದ್ಕೊಂಡಿದ್ವಿ. ಅದಕ್ಕೆ ತಕ್ಕನಂಗೆ ಹುಡುಗನೇ ಆಯ್ತಾ. ನಾನು ಅವ್ರ ಮನೆಯವರೆಲ್ಲ ಪಾಪ ಭಾಳ ಎಲ್ಲರೂ ಹತ್ಕೊಂಡ್ರು. ಓ ಮೈ ಗಾಡ್, ನನಗೆ ಪದಗಳೇ ಬರ್ತಿಲ್ಲ ಡಾಕ್ಟರ್ ಡಿಸ್ಕ್ರೈಬ್ ಮಾಡಲಿಕ್ಕೆ. ಓಕೆ, ನಮಗೆಲ್ಲ ಆರಾಮಾಗಿರುತ್ತೆ, ಅಕಸ್ಮಾತ್ ಅದೇನಾದರೂ ಸರಿಯಾಗಿಲ್ಲ ಅಂದಾಗ ಅವರು ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ, ಯಾವ ನೋವು ಅನುಭವಿಸ್ತಿರ್ತಾರೆ, ಅದು ಹೇಳೋಕ್ಕೆ ಸಾಧ್ಯ ಆಗಲ್ಲ ಡಾಕ್ಟರ್. ಅದಕ್ಕೆ ಅವ್ರಿಗೆ ನಿಮ್ಮ ಮಗ ನೋಡಿ ಶ್ರೀರಾಮ್ ಅಂತಾನೆ ಇಡಬೇಕು ಅಂದ್ರೆ ಅವರು ಖಂಡಿತ ಇಡ್ತೀವಿ ಮೇಡಮ್ ಅಂತ. ಇವಾಗ ಎಷ್ಟೊಂದು ಜನ ನಾವು ಹಿಂಗೆ ಆಪ್ರೇಷನ್ ಮಾಡುವಾಗ, ಹಿಂಗೆ ಡೆಲಿವರಿ ಮಾಡುವಾಗ ಸುಮ್ಮನೆ ತಮಾಷೆಗೆ, ನೋಡು ನಿನ್ನ ಮಗ ಒಳ್ಳೆ ಚಂದ್ರ ಇದ್ದಂಗಿದ್ದಾನೆ, ಅವನಿಗೆ ಚಂದ್ರಶೇಖರ್ ಅಂತ ಹೆಸರು ಸುಮ್ಮನೆ ಅಂದ್ಬಿಟ್ಟಿರ್ತೀನಿ. ಅವ್ರು ಹಂಗೆ ಇಟ್ಬಿಟ್ಟಿರ್ತಾರೆ. ಅವ್ರೊಂದು 5 ವರ್ಷ ಆದ್ಮೇಲೆ, ಮೇಡಮ್ ನೀವೇ ಹೇಳಿದ್ರಿ ಎಷ್ಟು ಚೆನ್ನಾಗಿದೆ ಮಗು, ಒಳ್ಳೆ ಚಂದ್ರ ಇದ್ದಂಗಿದೆ, ನಾವು ಮನೇಲಿ ಹಂಗೆ ಕರಿತೀವಿ ಅಂದರೆ ನಮ್ಗೊಂಥರ ಏನನ್ಸತ್ತೆ ಗೊತ್ತಾ, ಆಸ್ ಯು ಟೋಲ್ಡ್, ಲಾರ್ಜರ್ ದ್ಯಾನ್ ಲೈಫ್ ಥರ. ಅಂದರೆ ಬರೀ ಡಾಕ್ಟ್ರ್ ಅಲ್ಲ, ಏನೋ ದುಡ್ಡು ಕೊಟ್ಟೆ ಬಂದೆ ಮಾಡಿಸ್ಕೊಂಡು ಹೋದೇನೋ ಥರ ಇರಲ್ಲ. ಅವರು ಎಷ್ಟೊಂದು ಜನದಲ್ಲಿ ಐ ಥಿಂಕ್ ವಿ ಶುಡ್ ಬಿ ಲಕ್ಕಿ. ಐ ಆಮ್ ಲಕ್ಕಿ ದಟ್ ಐ ಆಮ್ ಎ ಗೈನಕಾಲಜಿಸ್ಟ್, ಐ ಆಮ್ ಎ ಡಾಕ್ಟರ್, ಬಿಕಾಸ್ ವಿ ಗೆಟ್ ಟು ಮೇಕ್ ಸೋ ಮಚ್ ಆಫ್ ಎ ಡಿಫ್ರೆನ್ಸ್ ಇನ್ ಸೋ ಮೆನಿ ಲೈಫ್ಸ್. ಅಬ್ಸಲ್ಯೂಟ್ಲಿ. ಇದು ಕೇಳುವಾಗಲೇ ಡಾಕ್ಟರ್, ನಾನು ಕೇಳಕ್ಕೆ ಇಷ್ಟಪಡೋದು ದ ಡಿಫ್ರೆನ್ಸ್ ಬಿಟ್ವೀನ್ ಸಿ ಸೆಕ್ಷನ್ ಆ್ಯಂಡ್ ನ್ಯಾಚುರಲ್ ಬರ್ತಿಂಗ್. ಎಲ್ಲೋ ಒಂದು ಮಿತ್ ಇದೆ, ಇದು ಸರಿ ಇದು ಸರಿ ಅಲ್ಲ ಅನ್ನೋ ಮಿತ್ ಇದೆ. ಅದರಲ್ಲೂ ಒಂದು ಸಿಟಿ ಬ್ರೆಡ್ ಆಗಿಬಿಟ್ರೆ ಅವ್ರಿಗೆ ನ್ಯಾಚುರಲ್ ಬರ್ತಿಂಗ್ ಅಂದಿದ ತಕ್ಷಣವೇ ಸಿಕ್ಕಾಪಟ್ಟೆ ಭಯ ಆಗಿಬಿಡುತ್ತೆ, ಬಿಕಾಸ್ ಆಫ್ ದ ಪೇನ್. ದಟ್ ಡಸಂಟ್ ಮೀನ್ ದಟ್ ಸಿ ಸೆಕ್ಷನಲ್ಲಿ ಪೇನ್ ಇರಲ್ಲ ಅಂತಲ್ಲ, ಬಿಕಾಸ್ ಇದಕ್ಕೆ ನಾನೇ ಸಾಕ್ಷಿ. 37 years ago ಐ ವೆಂಟ್ ಥ್ರೂ ದಿ ಎಂಟೈರ್ ಲೇಬರ್, ಬಟ್ ಏನು ಮಾಡಿದ್ರು ಐ ಕುಡಂಟ್ ಡೆಲಿವರ್ ದ ಬೇಬಿ, ಸೊ ಐ ಹ್ಯಾಡ್ ಟು ಗೋ ಇನ್ ಫಾರ್ ಸಿ ಸೆಕ್ಷನ್. ಸೊ ಇದ್ರ ಬಗ್ಗೆ ಅಂದರೆ ನ್ಯಾಚುರಲ್ ಬರ್ತಿಂಗ್ ಬಗ್ಗೆ ಮತ್ತು ಸಿ ಸೆಕ್ಷನ್ ಬಗ್ಗೆ ಯಾವುದು ಬೆಟರ್ ಮತ್ತು ಯಾಕೆ ಅದು ಬೆಟರ್, ಇದ್ರ ಬಗ್ಗೆ ದಯವಿಟ್ಟು ಥ್ರೋ ಸಮ್ ಲೈಟ್, ಸೊ ದ್ಯಾಟ್ ಎಲ್ರಿಗೂ ಇದೊಂದು ಅರ್ಥ ಆದಾಗ ಮೇ ಬಿ ಟು ಬಿ ಮದರ್ಸ್ ಅವ್ರಿಗೆ ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಸೊ ಕೈಂಡ್ಲಿ ಡಾಕ್ಟರ್ ಪ್ಲೀಸ್ ಟಾಕ್ ಅ ಲಿಟಲ್ ಮೋರ್ ಅಬೌಟ್ ನ್ಯಾಚುರಲ್ ಬರ್ತಿಂಗ್ ಆ್ಯಂಡ್ ಸಿ ಸೆಕ್ಷನ್. ಸಿ ಆಬ್ವಿಯಸ್ಲಿ ನಾರ್ಮಲ್ ಡೆಲಿವರಿ ಈಸ್ ಬೆಟರ್. ಯಾಕೆಂದರೆ ಅದು ಪ್ರಕೃತಿಯಿಂದ ಆಗಿರೋವಂಥದ್ದು, ಒಂದು ಶತಮಾನಗಳಿಂದ ಬರ್ತಾ ಇರೋದು. ಸೊ ನಾರ್ಮಲ್ ಡೆಲಿವರಿ ಯಾಕೆ ಬೆಟರ್ ಅಂದರೆ ಅದರಲ್ಲಿ ತಾಯಿಯ ಒಂದು ಬ್ರೈನಿಂದ ಏನು ಸಿಗ್ನಲ್ ಸ್ಟಾರ್ಟ್ ಆಗಿ ನ್ಯಾಚುರಲ್ ಪೇಯ್ನ್ಸ್ ಬರುತ್ತೆ, ದಟ್ ವಿಲ್ ಬಿ ಎನಿ ಡೇ ಸ್ಟ್ರಾಂಗರ್ ದ್ಯಾನ್ ವಾಟ್ ಎವರ್ ಮೆಡಿಸಿನ್ ವಿ ಗಿವ್. ಪ್ಲಸ್ ಆ ಮಗುವಿಗೆ ಅದೇನು ಒಂದು 8 hour 10 hour ನೋವು ತಿಂದ್ಕೊಂಡು ಬರೋದ್ರಿಂದ ಆ ಮಗುವಿಗೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಅದು ಸ್ಟ್ರೆಸ್ ತೊಗೊಳ್ಳೋ ಒಂದು ಕೆಪಾಸಿಟಿ ಬರುತ್ತೆ. ಅದಕ್ಕೆ ನಾರ್ಮಲ್ ಡೆಲಿವರಿಯಿಂದ ಕೆಳಗಡೆಯಿಂದ ಬರುವಾಗ ವೆಜಿನಲ್ ಫ್ಲೋರ್ ಅದೆಲ್ಲ ಎಕ್ಸ್ಪೋಸ್ ಆದಾಗ ಆ ಮಗುವಿಗೆ ರೋಗ ನಿರೋಧಕ ಶಕ್ತಿಗಳು, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಲಂಗ್ಸ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬ್ರೀತಿಂಗ್ ಕೆಪಾಸಿಟಿ ಬರುತ್ತೆ, ಕಾಯಿಲೆಗಳು ಕಡಿಮೆ ಮಗುವಿಗೆ, ಅವೆಲ್ಲನೂ ಇರುತ್ತೆ. ಅದು ಆ್ಯಂಡ್ ತಾಯಿನೂ ಇಮಿಡಿಯೇಟಾಗಿ ಡೆಲಿವರಿ ಆಗಿ 1 hour 2 hours ಆದಮೇಲೆ ಕೂತ್ಕೊಬೋದು, ಎದ್ದು ಓಡಾಡ್ಬೋದು, ಬ್ರೆಸ್ಟ್ ಫೀಡ್ ಮಾಡ್ಬೋದು, ನೆಕ್ಸ್ಟ್ ಸಾಯಂಕಾಲಕ್ಕೆ ಟಾಯ್ಲೆಟ್ಗೆ ಹೋಗ್ಬೋದು, ಅವೆಲ್ಲನೂ ಮಾಡ್ಬೋದು. ಬೇರೆ ಸಿಸೇರಿಯನ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ ನಾವು ವಿ ಗಿವ್ ಅನಸ್ತೇಸಿಯಾ, ಅದರದ್ದೇ ಕೆಲವೊಂದಿಷ್ಟು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಆಮೇಲೆ ಅವಳಿಗೆ ಡೆಲಿವರಿ ಆಗಿ ಒಂದು 6 hours ಎಬ್ಬಿಸಿ ಓಡಾಡ್ಸಲ್ಲ, ಸೊ ಕಾಲು ಹಾಗೆ ಮಲಗ್ದಲ್ಲೇ ಮಲಗಿರೋದು, ನೋವು ಜಾಸ್ತಿ, ಇಷ್ಟಾಗಲ ಕಟ್ಟಾಗಿರುತ್ತೆ. ತುಂಬ ಹೊತ್ತು ಹಾಗೆ ಮಲಗಿರೋದ್ರಿಂದ ಡೀಪ್ ವೇನ್ ಥ್ರಾಂಬೋಸಿಸ್ ಅನ್ನೋ ಕಾಂಪ್ಲಿಕೇಶನ್ಸ್ ಜಾಸ್ತಿ, ವೂಂಡ್ ಇನ್ಫೆಕ್ಷನ್ನು. ಅದೇ ಸಿಸೇರಿಯನಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಡೆಲಿವರಿ ಅರೌಂಡ್ 350 to 400 ml ಆಗುತ್ತೆ, ಸಿಸೇರಿಯನಲ್ಲಿ ಅರೌಂಡ್ 500 to 600 ml. ಸೊ ಆಲ್ಮೋಸ್ಟ್ ಯು ಲೂಸ್ ಮೋರ್ ಬ್ಲಡ್. So you will become a little weaker after a cesarean and recovery is slow. ನಾರ್ಮಲ್ ಅವರು ನೆಕ್ಸ್ಟ್ ಡೇ ಓಡಾಡ್ಕೊಂಡು ಅವರೇನೇ ಓಡಾಡ್ತಾರೆ, ಅವರೇ ಕೆಳಗಡೆ ಕೂತ್ಕೊತಾರೆ. ಆ ಸಿಸೇರಿಯನ್ ಅವ್ರಿಗೆ ಸ್ವಲ್ಪ ಮೊಬಿಲಿಟಿ ಕಡಿಮೆ ಆಗುತ್ತೆ. ಸೊ ಎನಿ ಡೇ ನಾರ್ಮಲ್ ಡೆಲಿವರಿ ಈಸ್ ಬೆಟರ್ ಫಾರ್ ದ ಬೇಬಿ ಆ್ಯಂಡ್ ದ ಮದರ್. ಆ ಕಾಂಟೆಕ್ಸ್ಟ್ ಬಿಟ್ಟು ಸಿಸೇರಿಯನ್ ನಾವು ಕೆಲವೊಂದು ಮಾಡಲೇಬೇಕಾಗುತ್ತೆ. ಈಗ ನಾನು ನಿನ್ನೆ ಒಂದು ಸಿಸೇರಿಯನ್ ಡೆಲಿವರಿ ಮಾಡಿದೆ, ಆ ಮಗು ಸುತ್ತ ವಾಟರ್ ತುಂಬ ಜಾಸ್ತಿ ಇತ್ತು. ಅದು ಮಗು ಅಡ್ಡಡ್ಡ ಟ್ರಾನ್ಸ್ಫರ್ಸ್ ಲೈ ಅಂತ ಅಡ್ಡಡ್ಡ ಇರುತ್ತೆ. ಅವ್ರಿಗೆ ನಾವು ಪೇಯ್ನ್ ಬಂದರೆ ಕೆಳಗಡೆ ಕೈ ಬಂದುಬಿಡುತ್ತೆ, ಕೈ ಬಂದರೆ ಮಗು ಹೆಂಗೆ ಬರುತ್ತೆ? ನಾವೊಂದು ಡೋರ್ನಲ್ಲಿ ಹೋಗ್ಬೇಕಾದ್ರೆ ತಲೆ ಮುಂದೆ ಇಟ್ಕೊಂಡು ಹೋಗ್ಬೇಕು, ಕೈ ಅಡ್ಡಡ್ಡ ನಾವು ಹೋಗೋಕ್ಕಾಗಲ್ಲ. ಸೊ ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ವೇರ್ ಜೆನ್ಯುನ್ಲಿ ವಿ ಹ್ಯಾವ್ ಟು ಡೂ ಅ ಸಿ ಸೆಕ್ಷನ್. ಹೌದು, ಈಗ ನಾವು ನಾರ್ಮಲ್ ಮಾಡ್ತೀನಿ ಅಂದ್ಬಿಟ್ಟು ತಾಯಿಗೆ ಕಾಂಪ್ಲಿಕೇಟ್ ಆಯಿತು, ಇಲ್ಲ ಮಗುವಿಗೆ ಕಾಂಪ್ಲಿಕೇಟ್ ಆಗಿ ಮಗುವಿಗೆ ಜೀವ ಹೋಗುವಂಥ ಪರಿಸ್ಥಿತಿ ಬಂದರೆ ವಾಟ್ ಈಸ್ ಗ್ರೇಟ್ ಅಬೌಟ್ ಇಟ್? ಸೊ ಐ ಫೀಲ್ ಮೈ ಸಜೆಷನ್, ಈಗ ಸಿಸೇರಿಯನ್ಗಳು ಸ್ವಲ್ಪ ಜಾಸ್ತಿ ಆಗಿದೆ, ಯು ಕ್ಯಾನ್ ಸೇ ಪಾಸ್ಟ್ 10-15 years. ಅದಕ್ಕೆ ಕೆಲವೊಂದು 4-5 ಕಾರಣ ಆಯಿತು. ಒಂದು, ಕಾಯಿಲೆಗಳು ಜಾಸ್ತಿ ಆಗಿದೆ, ಆಯಿತಾ, BP ಶುಗರ್ಗಳು ಜಾಸ್ತಿ ಆಗಿದೆ, ಒಬೇಸಿಟಿ, BP ಶುಗರ್ಸು. ಮತ್ತು ಹೆಣ್ಮಕ್ಳು ಏಜ್ ಆಗಿ ಡೆಲಿವರಿ ಮದುವೆ ಮಾಡ್ಕೋತಾ ಇದ್ದಾರೆ. ಈಗ ಮೊದಲೆಲ್ಲ 20, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ 20 to 25 ಇಸ್ ದ ಏಜ್ ಗ್ರೂಪ್. ಇಲ್ಲಿ 25, 28 ಸ್ಟಾರ್ಟು, 35, 40 ಅವ್ರಿಗೇನಾಗುತ್ತೆ, ಟಿಶ್ಯೂಸ್ ಎಲ್ಲ ತುಂಬ ಗಡ್ಸಾಗ್ಬಿಟ್ಟಿರುತ್ತೆ, ಅವ್ರಿಗೆ ನ್ಯಾಚುರಲ್ ಪೇನ್ಸೇ ಬರಲ್ಲ, ತುಂಬ ಸ್ಟ್ರೆಸ್ ಇರುತ್ತೆ. ಅವರು 9 months ತನಕ ವರ್ಕ್ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾರೆ, ಮೊಬಿಲಿಟಿ ಇರಲ್ಲ, ದೇ ಡೋಂಟ್
ಡೋಂಟ್ ಡೂ ಎನಿ ಎಕ್ಸಸೈಸ್. ಸೊ ಅವ್ರಿಗೆ ಪೇನ್ ಬಂದರೆ ಪುಷ್ ಮಾಡೋ ಕೆಪಾಸಿಟಿ ಇರೋದು, ಅವ್ರಿಗೆ ಪೇನ್ಸ್ ಹೆಡ್ಡೇ ಫಿಕ್ಸ್ ಆಗಲ್ಲ. ಸೊ ಅದು ಒಂದು ಎಲ್ಡರ್ಲಿ ಏಜ್ ಗ್ರೂಪ್. ಮತ್ತು ಇನ್ನೊಂದು ಕಾಯಿಲೆಗಳು ಜಾಸ್ತಿ. ಮೂರನೇದು ಇನ್ನೊಂದು, ಈಗ ನೀವು 50 ವರ್ಷ ಮುಂಚೆ ಎಲ್ಲ ನೀವು ಅಜ್ಜಿಗಳ ಕಾಲದಲ್ಲಿ ಎಷ್ಟು ಮಕ್ಕಳಿತ್ತು, ಅವಳಿಗೆ 9 ಇತ್ತು, 2 ಡೆಲಿವರಿ ಟೈಮಲ್ಲಿ ಹೋಯ್ತು ಅಂತ. ದಟ್ ವಾಸ್ ಇಟ್ ಕ್ಯಾಶುವಲ್ ಕಾನ್ವರ್ಸೇಷನ್. 5ರಲ್ಲಿ 1 ಹೋಯ್ತು, ಇಲ್ಲ ಒಂದು ಮಗು ಹುಟ್ಟಿ 3 ತಿಂಗಳಿಗೆ ಹೋಗ್ಬಿಡ್ತು, ಒಂದು ಮಗುಗೆ ಬುದ್ಧಿ ಸರಿ ಇಲ್ಲ, ಅದೆಲ್ಲ ಒಂದೊಂದು ಮನೇಲಿ ಒಂದೊಂದು ಚಾಲೆಂಜ್ ಚಿಲ್ಡ್ರನ್ ಇರ್ತಿತ್ತು. ಅದನ್ನ ಅವ್ರು ಗುಂಪಲ್ಲಿ ಸಾಕ್ಬಿಡೋರು, ಬಿಕಾಸ್ ಇಟ್ ವಾಸ್ ಎ ಜಾಯಿಂಟ್ ಫ್ಯಾಮಿಲಿ. ಅವ್ರಿಗೆ ಅದೇನು ಫೀಲ್ ಆಗ್ತಿಲ್ಲ, ಒಬ್ಬ ಮಗಂಗೆ ಸ್ವಲ್ಪ ಮಾತು ಕಡಿಮೆ, ಸ್ವಲ್ಪ ಸ್ಲೋ ಲರ್ನರ್ ಅನ್ನೋರು ಅವನನ್ನು ಹೆಂಗೋ ಸಾಕೊಂಡು ಬಂದ್ಬಿಡೋರು. ಈಗೇನಾಗ್ತಿದೆ, ಪ್ರತಿಯೊಂದೂ ಕ್ವಾಲಿಟಿ ಬೇಬಿ ಬೇಕು, ಎವ್ರಿಥಿಂಗ್ ಇಸ್ ಕ್ವಾಲಿಟಿ. ಅವ್ರಿಗೆ ಆ ಮಗು ಒಂದು ಸ್ವಲ್ಪ ಎಲ್ಲನೂ ಚೆನ್ನಾಗಿರಬೇಕು, ಒಂದು ಸ್ವಲ್ಪನೂ ನ್ಯೂನತೆ ಇರಬಾರ್ದು ಆಯಿತಾ. ಕೆಲವ್ರಿಗೆ ಒಂದು ಬೆರಳಿಗೆ ಚೆನ್ನಾಗಿಲ್ಲ, ಏನೋ ಒಂದು ಸ್ಮಾಲ್ ಪ್ರಾಬ್ಲಮ್ ಇದೆ ಅಂದರೆ ನಮ್ಗೆ ಅಬಾರ್ಷನ್ ಮಾಡಿ ಏನು ಬರ್ತಾರೆ, ಎಲ್ಲದಕ್ಕೂ ಅನುಮಾನ. ಎವ್ರಿ ಒನ್ ವಾಂಟ್ಸ್ ಅ ಪರ್ಫೆಕ್ಟ್ ಬೇಬಿ. ಸೊ ಅದು ಡಾಕ್ಟ್ರುಗಳಿಗೆ ತುಂಬ ಪ್ರೆಷರ್ ಆಗುತ್ತೆ. ಸೊ ವೆನ್ ದೇ ಆರ್ ಡೆಲಿವರಿಂಗ್ ನಾವು ಹೇಳ್ತೀವಿ, ಇಲ್ಲ ಸ್ವಲ್ಪ ಕಾಯೋಣ, ನಾರ್ಮಲ್ ಆಗುತ್ತೆ, ಇಲ್ಲ ಡಾಕ್ಟ್ರೆ ನಮ್ಗೆ ಏನೂ ಆಗಬಾರ್ದು, ಮಗು ಚೆನ್ನಾಗಿರ್ಬೇಕು, ಅವಳಿಗೂ ಏನಾಗಬಾರ್ದು, ನೋಡಿ 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 ಪ್ರೆಷರ್ ಹಾಕಿದ್ರೆ ಕೆಲವರು ಜೂನಿಯರ್ ಡಾಕ್ಟರ್ಸ್ಗಳು ದೇ ಮೇ ಸಕಮ್ ಟು ದ ಪ್ರೆಷರ್. ಮತ್ತು ಇನ್ನೊಂದು, ಈ ಕಾಂಪ್ಲಿಕೇಟೆಡ್ ಡೆಲಿವರೀಸ್ ಏನಿರುತ್ತೆ, ಫಾರ್ಸೆಪ್ಸ್ ಹಾಕೋದು, ವ್ಯಾಕ್ಯೂಮ್ ಹಾಕೋದು, ಅದು ಟ್ರೈನಿಂಗು ಕಡಿಮೆ ಆಗ್ತಾ ಇದೆ. ಈಗ ಪೋಸ್ಟ್ MD ಮಾಡುವಾಗ ನಮಗೆಲ್ಲ ತುಂಬ ಟ್ರೈನಿಂಗ್ ಕೊಡೋರು. ಈಗ ಕೆಲವೊಮ್ಮೆ ಆ ಟ್ರೈನಿಂಗ್ಗಳು ಕಡಿಮೆ ಆಗಿರೋದ್ರಿಂದ ಕೂಡ ಈ ಥರ ಆಗ್ಬೋದು. ಮತ್ತು ಈ ಮೆಡಿಕಲ್ ಲೀಗಲ್ ಇಶ್ಯೂಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ಹುಟ್ಟಿದ ತಕ್ಷಣ ಅಳ್ಳಿಲ್ಲ, ಈಗ ಎಲ್ಲರೂ ಪೇಷಂಟ್ಸೇ ಕೇಳ್ತಾರೆ, ಮೇಡಮ್ ಯಾಕೆ ಅಳ್ತಿಲ್ಲ, ಮತ್ತು ಡಿಲೇಡ್ ಕಾರ್ಡ್ ಕ್ಲಾಂಪಿಂಗ್ ಮಾಡಿದ್ದೀರಾ, ಆಮೇಲೆ ಬ್ರೆಸ್ಟ್ ಫೀಡಿಂಗ್ 1 ಅವರಲ್ಲೇ ಮಾಡಿಸ್, ಬಿಕಾಸ್ ದೇ ಆರ್ ಅವೇರ್. ದೇರ್ ಆರ್ ಸೋ ಮೆನಿ ಇನ್ಫಾರ್ಮೇಷನ್ ಇಸ್ ಸೋ ಮಚ್, ದೇ ವಾಂಟ್ ಟು ನೋ ಎವ್ರಿಥಿಂಗ್, ನಥಿಂಗ್ ರಾಂಗ್ ಇನ್ ಇಟ್. ಸೊ ಅವ್ರು ಕೇಳ್ತಾರೆ. ಸೊ ಮಗು ಯಾಕೆ ಕಳ್ಳಿಲ್ಲ ಅಂತಂದರೆ ಅವರು ಡೌಟ್ ಪಡ್ತಾರೆ, ಇಲ್ಲಮ್ಮ ಸರಿಗಿದೆ ಅಂತಾರೆ. ದೇ ಮೇ ಪುಟ್ ಅ ಕೇಸ್ ಆನ್ ಯು. ಸೊ ದ ಮೆಡಿಕಲ್ ಲೀಗಲ್ ಇಶ್ಯೂಸ್ ಆರ್ ಕಾಂಪ್ಲಿಕೇಶನ್ಸ್ ಆರ್ ಮೋರ್. ಹಾಗಾಗಿ ಇಟ್ಸ್ ಬಿಕಮ್ಸ್ ಅ ಡಿಫೆನ್ಸಿವ್ ಪ್ರಾಕ್ಟೀಸ್. ಡಾಕ್ಟರ್ ಈಗ ಕೇಳುವಾಗ ರೀಸೆಂಟಾಗಿ ಇನ್ಫ್ಯಾಕ್ಟ್ ನಿಮ್ಗೊಂದ್ಸಲ ಕಾಲು ಮಾಡಿದ್ದೆ, ನನಗೆ ಒಂದು ಫೈಬ್ರಾಯ್ಡ್ ಇದೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಸರ್ಜರಿ ಆಯಿತು, ರೇಡಿಯೇಷನ್ ಆಯಿತು, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದೆ, ಸರ್ಜರಿ ಆಯಿತು, ರೇಡಿಯೇಷನಲ್ಲಿ ಆಯಿತು. ಏನೋ ನನ್ನ ಅದೃಷ್ಟ ಇವತ್ತು ಬದುಕಿ ಕೂತು ನಿಮ್ಮ ಹತ್ರ ಮಾತಾಡೋ ಅಷ್ಟು ಒಂದು ಪರಮಾತ್ಮ ನನಗೆ ಒಂದು ಅದೃಷ್ಟ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಯಾಕಂದರೆ ಎಲ್ಲೋ ಒಂದು ಕಡೆ ಅವೇರ್ನೆಸ್ ಇದ್ದರೂ ಸಹ ಇಗ್ನೋರ್ ಮಾಡ್ತೀವಿ ಅನ್ನೋದೊಂದು ನನ್ನ ಮನೋಭಾವ ಇದೆ. ಇದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡಿ ಡಾಕ್ಟರ್. ಶೋರ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ದಟ್ ಇಸ್ ದ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ವಿಮೆನ್ ಆಲ್ ಓವರ್ ದ ವರ್ಲ್ಡಲ್ಲಿ ಯಾರಿಗೆ ತೊಗೊಂಡ್ರು ಬ್ರೆಸ್ಟ್ ಕ್ಯಾನ್ಸರು ಮೋಸ್ಟ್ ಕಾಮನ್. ಯಾಕೆಂದರೆ ಸ್ಮೋಕ್ ಮಾಡಲ್ಲ, ಮೆನ್ ಸ್ಮೋಕ್ ಅಲ್ಲ, 50% ಆಫ್ ದ ಮೆನ್ ಸ್ಮೋಕ್ ಆಲ್ ಓವರ್ ದ ವರ್ಲ್ಡ್. ಸೊ ಅವ್ರಿಗೆ ಸ್ಮೋಕಿಂಗ್ ರಿಲೇಟೆಡ್ ಓರಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಜಾಸ್ತಿ, ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ. ಈಗ ನೀವು ಹೇಳ್ದಂಗೆ ನಾವು ಯಾಕೆ ಇಗ್ನೋರ್ ಮಾಡ್ತೀವಿ ಅಂದರೆ ನನಗೆ ಯಾಕೆ ಬರುತ್ತೆ ಅನ್ನೋದೇ ಎಲ್ಲಾರ್ಗು. ಅಯ್ಯೋ ಅವ್ರಿಗೆ ಆಯ್ತಂತೆ, ಯಾರೋ ಒಬ್ರು ಸುದ್ದಿ ಕೇಳಿದ ತಕ್ಷಣ ಏನೋ ಒಂದು ಸ್ವಲ್ಪ ಹೆದರ್ಕೊಳ್ಳೋದು, ಆಮೇಲೆ ಮರ್ತು ಬಿಡೋದು. ಸೊ ಹಾಗಾಗಿ ನನಗೆ ಯಾಕೆ ಬರುತ್ತೆ ಅನ್ನೋ ಥರ ಇಲ್ಲ. ಇದು ಯಾರಿಗೆ ಬೇಕಾದ್ರೆ ಬರ್ಬೋದು, ಹೆಂಗಸಾದವ್ರಿಗೆ ಯಾರಿಗೆ ಬೇಕಾದ್ರೆ ಬರ್ಬೋದು. ಒಂದು ಅದನ್ನೆಲ್ಲ ಈ ಶೋ ನೋಡ್ತಿರೋ ಹೆಂಗಸರಿಗೆಲ್ಲ ಹೇಳೋದು, ಇದು ಯಾರಿಗೆ ಬೇಕಾದ್ರೆ ಬರ್ಬೋದು. ಇದಲ್ಲದೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತವೆ. ಯಾರಿಗೆ ಜಾಸ್ತಿ ರಿಸ್ಕ್ ಇದೆ ಅಂದರೆ, ಈಗ ಅವ್ರ ಫ್ಯಾಮಿಲಿ ಹಿಸ್ಟ್ರಿ, ಈಗ ಅವ್ರ ತಾಯಿಗಿತ್ತು, ಅಕ್ಕ ತಂಗಿಯರು, ಸೋದರತೆಗಳು, ದೊಡ್ಡಮ್ಮ ಚಿಕ್ಕಮ್ಮಂದ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಇವಾಗ ರಿಸ್ಕ್ ಇಸ್ ಲಿಟ್ಲ್ ಮೋರ್. ಮತ್ತು ಈ ಬ್ರೆಸ್ಟ್ ಅನ್ನೋ ಒಂದು ಆರ್ಗನ್ ಇರೋದೇನೆ ಮಗುವಿಗೆ ಫೀಡ್ ಮಾಡೋಕ್ಕೆ. ಸೊ ಆ ಟಿಶ್ಯೂಸ್ ಎಲ್ಲಾನು ಈಗ ನಿಮಗೆ 3, 4, 5 ಮಕ್ಕಳಿದ್ದು ಚೆನ್ನಾಗಿ ಒಬ್ರೊಬ್ರಿಗೆ 1.5-2 ವರ್ಷ ಫೀಡ್ ಮಾಡಿದರೆ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಕಡಿಮೆ ಆಯಿತಾ. ಮತ್ತು ಬೇಗಲೇ ಮದುವೆ ಮಾಡಿಕೊಂಡು ಬೇಗಲೇ ಮಕ್ಕಳು ಮಾಡ್ಕೊಂಡು ಬೇಗಲೇ ಫೀಡ್ ಮಾಡಿದಷ್ಟು ಕಡಿಮೆ. ಸೊ ಇಫ್ ಯು ಆರ್ ಸಪೋಸ್ ನಿಮಗೆ ಮಕ್ಕಳೇ ಇಲ್ಲ, ನೀವು ಬ್ರೆಸ್ಟ್ ಫೀಡ್ ಮಾಡೇ ಇಲ್ಲ, ಮಕ್ಕಳಾಗಿರುತ್ತೆ ಯಾವುದೋ ಕಾರಣಕ್ಕೆ ಬ್ರೆಸ್ಟ್ ಫೀಡ್ ಮಾಡಿಲ್ಲ, ಅಂಥವ್ರಿಗೆ ರಿಸ್ಕ್ ಜಾಸ್ತಿ. ಪ್ಲಸ್ ಈಗ ದಿಸ್ ಇಸ್ ಬಿಕಾಸ್ ಇಟ್ ಈಸ್ ಹಾರ್ಮೋನ್ ಡಿಪೆಂಡೆಂಟ್. ಸುಮಾರು 90% ಆಫ್ ಕ್ಯಾನ್ಸರ್ಸ್, ಬ್ರೆಸ್ಟ್ ಕ್ಯಾನ್ಸರ್ ಹಾರ್ಮೋನ್ ಡಿಪೆಂಡ್ಸ್. ಈಗ ತುಂಬ ಒಬೇಸ್ ಆಗಿರೋ ಹೆಣ್ಮಕ್ಳು, ಓವರ್ ವೇಟ್ ಹೆಣ್ಮಕ್ಳಿಗೆ ಫ್ಯಾಟ್ ಕಂಟೆಂಟ್ ಇಂದ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಜಾಸ್ತಿ ರಿಸ್ಕ್ ಇರುತ್ತೆ. ಪ್ಲಸ್ ಬೇಗಲೇ ದೊಡ್ಡವರಾಗೋದು ಹೆಣ್ಮಕ್ಳು. ಈಗ ನಾರ್ಮಲಿ ನಮ್ಮ ಇಂಡಿಯನ್ಲಿ 12.5 years ಇಸ್ ದಿ ಆವ್ರೇಜ್ ಏಜ್ ಆಫ್ ಮೆನಾರ್ಕಿ. ಇಲ್ಲ ಹೆಣ್ಮಕ್ಳು ದೊಡ್ಡವರಾಗೋದು ಅಂತ ಏನು ಹೇಳ್ತೀವಿ, ಅದು ಬೇಗಲೇ 8-9 ವಯಸ್ಸಿಗೆ ಆಗ್ಬಿಡೋದು. ಮತ್ತು ನಿಮಗೆ ನಾರ್ಮಲ್ ಏಜ್ ಫಾರ್ ಮೆನೋಪಾಸ್ ಇನ್ ಇಂಡಿಯಾ ಇಸ್ ಅರೌಂಡ್ 45 to 50. 52 ದಾಟಿನೋ ಪೀರಿಯಡ್ಸ್, 55, 56, 57 ತನಕ ಪೀರಿಯಡ್ ಆದರೆ your body is exposed to that estrogen for a long time.
ವಿತೌಟ್ ಎನಿ ಬ್ರೇಕ್. ಸಪೋಸ್ ಮಕ್ಕಳು ಇಲ್ಲ ಅಂದರೆ ವಿತೌಟ್ ಎನಿ ಬ್ರೇಕ್ ಅಲ್ಲ, ಅಂಥವ್ರಿಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಹಂಗನ್ಬಿಟ್ಟು ಈಗ ರಿಸ್ಕ್ ಇರೋರು ಮಾತ್ರ ನೋಡ್ಕೊಬೇಕಾ ಅನ್ನೋದೇನು ಏನಿಲ್ಲ. ಎಲ್ಲ ಹೆಂಗಸ್ರು ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು ಅನ್ನೋ ಥರನೇ ಅವರು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಅವರೇನೆ ಟೆಸ್ಟ್ ಮಾಡ್ಕೊಳ್ಬೋದು. ಏನಾದ್ರೂ ಆ ಥರ ಬಂದಿದ ತಕ್ಷಣ ಅವರು ತೋರಿಸ್ಕೊಂಡು, ಸೊ ಅರ್ಲಿ ಡಿಟೆಕ್ಷನ್, ಅರ್ಲಿ ಇಂಟರ್ವೆನ್ಷನ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಟು ಕಮ್ ಔಟ್ ಆಫ್ ದಿ ಕ್ಯಾನ್ಸರ್. ಸಿ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ನೀವು ಯೂಟ್ಯೂಬ್ನಲ್ಲಿ ಹೋಗಿ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಆದರೂ ತೋರಿಸ್ತಾರೆ. ಇದನ್ನ ಪ್ರತಿ ತಿಂಗಳ ಮಾಡ್ಕೋಬೇಕು. ಎಲ್ಲ ಹೆಂಗಸರು, ಎಲ್ಲ ಏಜ್ ಗ್ರೂಪ್ನವರು ಪ್ರತಿ ತಿಂಗಳ. ಸೊ ಯಾವ ಏಜ್ ಗ್ರೂಪ್ವರೆಗೂ ಬರೋ ಚಾನ್ಸಸ್ ಇರುತ್ತೆ ಡಾಕ್ಟರ್? ಆ್ಯಕ್ಚುಲಿ ನನ್ನ ಫ್ರೆಂಡ್ ಅವ್ರ ತಾಯಿಗೆ 70s ಬಂದಿದೆ. ಹೌದು, ಒಂದು ಕ್ಯಾನ್ಸರ್ಸ್ ಜನರಲಿ ಓಲ್ಡರ್ ಏಜ್ ಗ್ರೂಪ್ಗೆ ಬರುತ್ತೆ. ಓಕೆ, ಆಫ್ಟರ್ 40 years ಅಲ್ಲೇ ಬರೋದು. ಬಟ್ 50, 60, 70 ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ಜಾಸ್ತಿ. ಯಾಕಂದರೆ ಆ ಟಿಶ್ಯೂಸ್ ಎಲ್ಲ ಓಲ್ಡ್ ಇರ್ತವೆ, ಮ್ಯೂಟೇಷನ್ಸ್ ಜಾಸ್ತಿ ಆಗ್ತವೆ, ಅವ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಕ್ಯಾನ್ಸರ್ಸ್ ಆರ್ ಡೆಫಿನೆಟ್ಲಿ ಹೈಯರ್ ಇನ್ ಓಲ್ಡರ್ ಏಜ್ ಗ್ರೂಪ್. ಮೆನೋಪಾಸ್ ಆದಮೇಲೆ ಕ್ಯಾನ್ಸರ್ ಇಸ್ ಜಾಸ್ತಿ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಸೀಯಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಈವನ್ ಇನ್ ಯಂಗ್ ವಿಮೆನ್. ಕೆಲವ್ರಿಗಿನ್ನೂ ಮದುವೆ ಆಗಿರಲ್ಲ, ಮಕ್ಕಳಾಗಿರಲ್ಲ, ಆದ್ರೂ ಸೊ ಎನಿ ಬ್ರೆಸ್ಟ್ ಸಿಮ್ಟಮ್, ಈಗ ನಮ್ಮ ಕ್ಲಿನಿಕ್ಗೆ ಬ್ರೆಸ್ಟ್ ಸಿಮ್ಟಮ್ ನೋವು ಅಂತ ಬರ್ತಾರೆ, ಏನೋ ಭಾರ ಆಗುತ್ತೆ ಅಂತ ಬರ್ತಾರೆ, ಏನಾದ್ರೂ ನಾವಂತೂ ಅದನ್ನ ತುಂಬ ಸೀರಿಯಸ್ ಆಗಿ ತಗೊತೀವಿ. We have to take that. Exactly. And we train all our patients to do the self breast examination. ಪ್ರತಿ ತಿಂಗಳ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ. 40 years ಪ್ರತಿ ವರ್ಷ ಒಂದ್ಸತಿ ಗೈನಕಾಲಜಿಸ್ಟ್ ಹತ್ರ ಹೋಗಿ ಬ್ರೆಸ್ಟ್ ಚೆಕ್ ಮಾಡಿಸ್ಕೊಳ್ಳಿ, ಆಯ್ತಾ? ಸೊ ಒಂದು ಪ್ರತಿ ತಿಂಗಳ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಪ್ರತಿ ವರ್ಷ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು. ಮತ್ತೆ 40 years ಆದಮೇಲೆ ಮ್ಯಾಮೋಗ್ರಾಮ್ ಅಂತ ಒಂದು ಟೆಸ್ಟ್ ಇರುತ್ತೆ. ಅದು ಮ್ಯಾಮೋಗ್ರಾಮ್ ಈಸ್ ಅ ಟೆಸ್ಟ್ ಟು ಸ್ಕ್ರೀನ್ ಬ್ರೆಸ್ಟ್ ಕ್ಯಾನ್ಸರ್. ನಮ್ಮ ಕೈಗೆ ಸಿಗದೇ ಇರೋಂಥ ಗಂಟನ್ನ ಅಲ್ಲೇ ಇವನ್ 5 millimeter ಕೂಡ ಮ್ಯಾಮೋಗ್ರಾಮಲ್ಲಿ ಕಾಣುತ್ತೆ. 40 years ನಂತರ ಯಾರು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೆ ಇರೋರು ಒನ್ಸ್ ಇನ್ 3 years ಮಾಡ್ಕೋಬೇಕು ಲೈಫ್ ಲಾಂಗ್. ರಿಸ್ಕ್ ಇರೋರು, ಸಪೋಸ್ ಈಗ ಒಂದು 28, 23, 29 ವರ್ಷದ ಹುಡುಗಿ ಇರ್ತಾಳೆ, ಅವ್ರ ಅಮ್ಮಂಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಶಿ ಕ್ಯಾನ್ ಡೂ ಎವ್ರಿ ಇಯರ್ ಮ್ಯಾಮೋಗ್ರಾಮ್ ಮಾಡಲೇಬೇಕು. ಓಕೆ, ಮಾಡಿಸ್ಕೊಂಡ್ರೆ ಸೊ ದಟ್ ಏನೇ ಇದ್ರೂ ತೊಂದರೆ ಇಮಿಡಿಯೇಟ್ ಆಗಿ ಇನ್ನೊಂದು ಬೆಸ್ಟ್ ನ್ಯೂಸ್ ಅಬೌಟ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದಟ್ ಇಟ್ ಈಸ್ ಅ ವೆರಿ ಗುಡ್ ಟ್ಯೂಮರ್ ಇನ್ ದ ಸೆನ್ಸ್ ನಿಮಗೆ ಬೇಗ ಡಿಟೆಕ್ಟ್ ಆಗ್ಬಿಡ್ತು ಅಂತಂದ್ರೆ ಅವರು ಆಪರೇಷನ್ ಮಾಡಿ, ಮೊದಲಾದ್ರೆ ಫುಲ್ ಬ್ರೆಸ್ಟ್ನೇ ತೆಗೆದ್ಬಿಡ್ತಿದ್ರು, ಈಗ ಅಷ್ಟೊಂದು ತೆಗೆಯೋದಿಲ್ಲ. ಇದು ಲಂಪೆಕ್ಟಮಿ ಅಂತ ಬರೀ ಲಂಪ್ನ ಮಾತ್ರ ತೆಗಿತಾರೆ, ಅದು ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ದ ಕ್ಯಾನ್ಸರ್. ಆಮೇಲೆ ರೀಕನ್ಸ್ಟ್ರಕ್ಟ್ ಕೂಡ ಮಾಡ್ಕೊಡ್ತಾರೆ, ಮೊದಲಿನ ಥರನೇ ಆಗೋ ಥರ ಇಂಪ್ಲಾಂಟ್ ಕೂಡ ಇಡ್ತಾರೆ. ಆಮೇಲೆ ಒಂದ್ಸತಿ ಅದು ಕೆಲವೊಂದು ರಿಸೆಪ್ಟರ್ ಟೆಸ್ಟ್ ಮಾಡಿಸ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ, ರೇಡಿಯೇಷನ್ ಕೊಡ್ತಾರೆ. ಒಂದು 6 months, ಈಗ ಸಪೋಸ್ ನಿಮ್ಗೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ ಅಂತ ಇಟ್ಕೊಳ್ಳಿ, ಒಂದು 3 ರಿಂದ 6 ತಿಂಗಳು ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಷ್ಟೇ. ಅದಾದ್ಮೇಲೆ ಏನೂ ಚೇಂಜ್ ಆಗಲ್ಲ. ನಿಜ ಡಾಕ್ಟರ್, ಅದು ನಾನೇ ಉದಾಹರಣೆ ಅನ್ಸುತ್ತೆ. ಬಿಕಾಸ್ ನನಗೆ ಡಿಟೆಕ್ಟ್ ಆಗಿ 3 months ಆಗಿದೆ ಅಷ್ಟೇನೆ. ಅಫ್ಕೋರ್ಸ್ ನಂಗೆ ಎಂಟೈರ್ ಮ್ಯಾಸ್ಟೆಕ್ಟಮಿ ಆಯಿತು, ರೇಡಿಯೇಷನ್ ಆಯಿತು, ಬಟ್ ಯು ಟೋಟಲಿ ಔಟ್ ಆಫ್ ಆಲ್ ದೀಸ್ ಥಿಂಗ್ಸ್. ಔಟ್ ಆಫ್ ಆಲ್. ಆಮೇಲೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಒಂದು ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ಯು ಕ್ಯಾನ್ ಲಿವ್ ನೆಕ್ಸ್ಟ್ 10, 20, 30, 40 years ಸೇಫ್ಲಿ. ಎಲ್ಲಿವರೆಗೂ ನಮ್ಮ ಅದೃಷ್ಟ ಇದೆಯೋ, ನಮ್ಮ ಜೀವನದ ಅದೃಷ್ಟ ಅಲ್ಲಿವರೆಗೂ ಇರ್ಬೋದು. ಆಕ್ಚುಲಿ ನಿಮ್ಮನ್ನು ಇನ್ನೂ ಬಹಳಷ್ಟು ಕೇಳೋ ಆಸೆ ಇದೆ. ಆಕ್ಚುಲಿ ಹೆಣ್ಮಕ್ಳಲ್ಲಿ ಬರುವಂತ ಸರ್ವೈಕಲ್ ಕ್ಯಾನ್ಸರ್ ಆಗ್ಲಿ, ಇದ್ರ ಬಗ್ಗೆ ಎಲ್ಲ ಇನ್ನೊಂದ್ಸಲ ಕರ್ಸ್ಕೊತೀನಿ ಡಾಕ್ಟರ್. ಬಿಕಾಸ್ ಏನೇ ಮಾತಾಡಿದ್ರು ಎಕ್ಸಾಸ್ಟಿವ್ ಆಗಿರ್ಲಿ, ಸೊ ದಟ್ ದ ಮೊಮೆಂಟ್ ಇದನ್ನ ಕೇಳಿಸ್ಕೊಂಡ್ರೆ ಅವರಿಗೆ ದೇ ಶುಡ್ ನೋ ವೇರ್ ದೇ ಸ್ಟ್ಯಾಂಡ್. ಆ ಇಂಟೆನ್ಷನ್ ಇಂದ ಇನ್ನೊಂದ್ಸಲ ಕರ್ಸ್ಕೊಳ್ಳೋಣ ಅನ್ನೋ ಒಂದು ಆಸೆ ಡಾಕ್ಟರ್. ಈಗ ಒಂದು ಕಪಲ್ ಆಫ್ ಆಕ್ಚುಲಿ ಇಷ್ಟೊತ್ತರೆಗೂ ಡಾಕ್ಟರ್ ಚಂದ್ರಿಕಾ ಆನಂದ್, ಈಗ ಒಂದು ಮೈಲ್ಡ್ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಕ್ವೆಶ್ಚನ್. ಈಗ ಬರ್ತಾರೆ ಡಾಕ್ಟರ್, ನಿಮ್ಮ ಹತ್ರ ಬರ್ತಾರೆ ತಂದೆ ಐ ಮೀನ್ ಗಂಡ ಹೆಂಡತಿ ಇಬ್ರು ಬರ್ತಾರೆ. ಅದ್ರಲ್ಲಿ ಯಾರಾದ್ರೂ ಗಂಡ ಎಸ್ಪೆಷಲಿ ಏನಾದ್ರು ಒಂದು ಫನ್ನಿ ಕ್ವೆಶ್ಚನ್ ಕೇಳ್ತಾರ, ವಿತ್ ರೆಸ್ಪೆಕ್ಟ್, ಏನಾದ್ರು ಬೇಬಿನೋ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಏನಾದ್ರು ಕೇಳಿರೋ ಒಂದು ಫನ್ನಿ ಕ್ವೆಶ್ಚನ್ ನಿಮ್ಗೆ ಜ್ಞಾಪಕ ಇದೆಯಾ? ಫನಿ ಕ್ವೆಶ್ಚನ್ ಅಂದರೆ, ನನ್ನ ಪೇಷಂಟ್ ಗಂಡ ಇದ್ದಾನೆ, ನಾನು ಭಾಳ ಇನೋಸೆಂಟ್, ಇದು ವೆರಿ ವೆರಿ ಇನೋಸೆಂಟ್. ಅವನು ಮೊಬೈಲಿಗೆ ಫೋನ್ ಮಾಡಿಬಿಡ್ತಾನೆ. ಅವ್ನು ಫೋನ್ ಮಾಡಿ ಅವನು ಇಂಟ್ರೊಡ್ಯೂಸೇ ಮಾಡ್ಕೊಳ್ಳಲ್ಲ ಯಾರು ಏನು ಅಂತ. ನಾನು ಇಮ್ಯಾಜಿನ್ ಅಲ್ಲಿ ಬಿ ಡ್ರೈವಿಂಗ್ ದ ಕಾರ್ ಆ್ಯಂಡ್ ಫೋನ್ ಬರುತ್ತೆ. ನಾನು ಹಲೋ ಅಂದರೆ, ಹಲೋ ಮೇಡಮ್ ಸ್ನಾನ ಮಾಡ್ಬೋದಾ ಅಂತಾನೆ. ಯಾರು? ಅದಕ್ಕೆ ನನ್ನ ಹೆಂಡತಿ ಸ್ನಾನ ಮಾಡ್ಬೋದಾ? ನೀನು ಯಾರಪ್ಪ? ನಾನು ಅದೇ ಇಂಥವ್ರ ಗಂಡ ಒಂದು ಹೇಳ್ತಾನ, ನಾನು ಹಿಂಗೆ ರೂಪನ್ ಗಂಡ ಅಂತ. ಸೊ ಈ ಥರ ಅವನು ಫಸ್ಟ್ ಹೇಳೋದೇನೆ ಡೈರೆಕ್ಟ್ಲಿ ವಿಲ್ ಆಸ್ ಅ ಕ್ವೆಶನ್. ಆಮೇಲೆ ಇನ್ನೊಂದ್ಸತಿ ಫೋನ್ ಮಾಡಿದ್ದ, ಅವನ ಮಗುಗೇನೋ ತುಂಬ ಸೀರಿಯಸ್ ಆಗಿ, ಒಂದು ಮಗು ಹೋಗ್ಬಿಟ್ಟಿತ್ತು, ಇನ್ನೊಂದು ಸೀರಿಯಸ್ ಆಗಿ ICUಗೆಲ್ಲ ಕಳಿಸಿದ್ದೆ. ಸಡನ್ನಾಗಿ ಫೋನ್ ಮಾಡ್ದ, ನಾನು ಹಲೋ ಅಂತ. ಅವಾಗ ಕಾಲರ್ ID ನೋಡೋಕ್ಕಲ್ಲ, ನೀವು ಡ್ರೈವಿಂಗ್ ಓಕೆ ಹಲೋ ಅಂದರೆ, ಮೇಡಮ್ ನೀವು ದೇವರು ಅಂದ. ಯಾರಪ್ಪ ನೀನು? ಸೋ ಇನ್ನೋಸೆಂಟ್.
ಆಮೇಲೆ ನಾನು ಕರೆದು ಒಂದ್ಸತಿ ಕೂಡಿಸಿ ನೋಡು ವೆನ್ ಯು ಟಾಕ್ ನೀನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು, ನಾನು ಇಂಥವ್ರ ಗಂಡ, ನನ್ನ ಹೆಸರು ಹಿಂಗೆ, ಏನಕ್ಕೆ ಮಾಡಿದೆ ಅಂತ ಹೇಳ್ಬೇಕು ಮರಿ ಅಂತ. ಎಲ್ಲಾ ತರ ವಿಚಿತ್ರವಾಗಿ ನಮ್ಮಂಥವ್ರು ನಿಮಗೆ ಸಿಗ್ತಿರ್ತಾರೆ, ಭಾಳ ಖುಷಿ ಆಗುತ್ತೆ. ಆಕ್ಚುಲಿ ಈ ಕ್ವೆಶನ್ ಬರ್ಕೊಂಡಿದ್ದೆ, ಬಟ್ ನೀವು ಆಗ್ಲೇ ಹೇಳಿದ್ರಿ, ಒಂದು ಡೆಲಿವರಿ ಆದ ತಕ್ಷಣ ಒಂದು ನಿಮ್ಮಲ್ಲಿ ಆಗುವಂತ ಒಂದು ಇಮಿಡಿಯೇಟ್ ರಿಯಾಕ್ಷನ್ ಅಥವಾ ಒಂದು ರೆಸ್ಪಾನ್ಸ್ ಟು ವಾಟ್ ಹಸ್ ಹ್ಯಾಪನ್ಡ್. ಆಸ್ ಐ ಗ್ರೋ ಓಲ್ಡರ್, ಈಚ್ ಡೆಲಿವರಿ, ಈಚ್ ಬೇಬಿ, ನಮ್ಮಲ್ಲಿ ಸುತ್ತಮುತ್ತ ತುಂಬ ನೆಗೆಟಿವ್ ಇದೆ ಈಗ, ಆಯಿತಾ. ಎಲ್ಲ ಸಾವು, ನಾವು ಆಫ್ಟರ್ 50 years ಯು ಲೂಸ್ ಲಾಟ್ ಆಫ್ ಪೀಪಲ್. ಐ ಆಮ್ 54 ನಾವು, ಸೊ ಯು ಲೂಸ್ ಲಾಟ್ ಆಫ್ ಪೀಪಲ್ ಆ್ಯಂಡ್ ದರ್ ಇಸ್ ಸೋ ಮಚ್ ಆಫ್ ಸಾವು ನೋವು ಅಲ್ಲಿ ಇಲ್ಲಿ. ಒಂದೊಂದು ಮಗು ಬಂದ ತಕ್ಷಣ ಇಟ್ ವಿಲ್ ರೀಕಿಂಡಲ್ ಮೈ ಬಿಲೀಫ್ ಇನ್ ಲೈಫ್. ಒಂದು ಮಗು ನೋಡಿದ ತಕ್ಷಣ ಬ್ಯಾಕ್ ಟು ನಾರ್ಮಲ್, ರಿಫ್ರೆಶ್ ಬಟನ್ ಒತ್ತಾರಲ್ಲ. ನಿಜವಾಗ್ಲೂ ವೆರಿ ನೈಸ್. ಡಾಕ್ಟರ್, ನೀವು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ? ವೆರಿ ಸ್ಟ್ರೆಸ್ಫುಲ್, 24/7 ಯಾವಾಗ ಬೇಕಾದರೂ ಕರಿಬೋದು. ಹೌ ಡು ಯು ರಿಲ್ಯಾಕ್ಸ್? Relaxation is in solitude or being silent. I have 2 dogs. Okay. And music. Okay. ಅಷ್ಟೇ. ಇದನ್ನ ಇಟ್ಕೊಂಡು ಅಲ್ಲ, ನಿಮ್ದು ಯಾವುದಾದ್ರೂ ಫೇವ್ರೆಟ್ ಮೂವಿ ಅಂತ ಇಷ್ಟ ಆಗಿರೋ ಯಾವುದಾದ್ರು ಒಂದು ಸಿನಿಮಾ? ಬೇಕಾದಷ್ಟು ಮೂವಿ ನೋಡ್ತೀನಿ. ಫೇವ್ರೇಟ್ ಅಂದ್ರೆ ತುಂಬಾ ಮೂವೀಸ್ ಇಷ್ಟ. ನೋಡಿದ್ದೀರಿ ಎಲ್ಲ ಮೂವೀಸ್? ಕನ್ನಡ ಮೂವೀಸ್ ತುಂಬಾ ಕಾಂತಾರ ಇಷ್ಟ. ಓಕೆ. ಈಗ ತಂದೆ ತಾಯಿಯ ಪಾತ್ರ ಈಗ ಮಗುವಿನ ಜೀವನದಲ್ಲಿ ಬಹಳ ಮುಖ್ಯ ಡಾಕ್ಟರ್. ಸೊ ಬರ್ತಾರೆ, ಫಸ್ಟ್ ಗಂಡ ಹೆಂಡತಿಯಾಗಿ ಬರ್ತಾರೆ, ನೆಕ್ಸ್ಟ್ ತಂದೆ ತಾಯಿಯಾಗಿ ಹೊರಗಡೆ ಹೋಗ್ತಾರೆ. ಹೋಗುವಾಗ ನೀವೇನಾದ್ರೂ ಅವ್ರಿಗೆ ಒಂದು ಸಜೆಷನ್ ಅಥವಾ ಕಿವಿ ಮಾತಾಗ ಹೇಳಿ, ಏನು ಹೇಳಿ? ಖಂಡಿತ ಹೇಳ್ತೀನಿ. ಫಸ್ಟ್ ಮಗು ಹುಟ್ಟಿದ ತಕ್ಷಣ ಆ ಮಗುನ ಆ ಹುಡುಗಿಗೆ ಕೊಡ್ತೀವಲ್ಲ, ಅವಳು ಚಿಂಟು ಅಂತ ಹೇಳ್ತಾರೆ, ಹಂಗೆಲ್ಲ ಹೇಳ್ಬೇಡ. ಫಸ್ಟು ಆ ಮಗುವಿನ ಕಿವಿನಲ್ಲಿ ನಿಮ್ಮ ಮನೆ ದೇವ್ರ ಹೆಸರು ಹೇಳಿ. ಅಂದರೆ ನಾನು ಹೇಳೋದು ಯಾವುದೇ ರಿಲಿಜನ್ ಆದ್ರೂ, ಅರ್ಥ ಆಯ್ತಾ? ಇವನ್ ಯಾವ ರಿಲಿಜನ್ ಆದರೂ ಫಸ್ಟು ಆ ಮಗು ಕಿವಿಗೆ ಬೀಳಬೇಕಾದ್ರೆ, ಯಾಕೆಂದರೆ ಆ ಮಕ್ಕಳು, ಈಗಿನ ಕಾಲದ ಮಕ್ಕಳು ಆ ತಾಯಿ ವಾಯ್ಸಿಗೆ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಆ ತಂದೆ ವಾಯ್ಸ್ಗೆ ಅಭ್ಯಾಸ. ದೇ ರೆಕಗ್ನೈಸ್, ಯು ವೋಂಟ್ ಬಿಲೀವ್ ಇಟ್ ಮೇಡಮ್. ಮೊದಲು ಮಕ್ಕಳೆಲ್ಲ ನಾವು ಕಂಡುಬಿಡೋಕ್ಕೆ 1 ವಾರ ಆಗ್ತೈತಿ. ಇವಾಗ ಏನಿಲ್ಲ, ವೆರಿ ಶಾರ್ಪ್. ಐ ಟೋಲ್ಡ್ ಸಿ ಹಿ ರೆಕಗ್ನೈಸಸ್ ಯುವರ್ ವಾಯ್ಸ್ ಆ್ಯಂಡ್ ದ ಫಸ್ಟ್ ವರ್ಡ್ ಫ್ರಮ್ ಯುವರ್ ಮೌತ್ ಹ್ಯಾಸ್ ಟು ಬಿ ಯುವರ್ ಗಾಡ್. ಸೊ ಯು ಹ್ಯಾವ್ ಟು, ನಿಮ್ಮ ಮನೆ ದೇವ್ರು ಅವ್ರಿಗೂ ಅಂದ್ಬಿಟ್ಟ ತಕ್ಷಣ ಪಾಪ ಹೇಳ್ತಾರೆ ಅವರು. ಆಮೇಲೆ ಅವ್ನ ಗಂಡನ್ನು ಕರ್ಕೊಂಬಂದು ಅವನಿಗೂ ಕೊಟ್ಟು ಅವನನ್ನೇ ಫಸ್ಟ್ ಎತ್ತಿ ಮಾತಾಡಿಸು. ದ ಚೈಲ್ಡ್ ರೆಕಗ್ನೈಸಸ್ ಯುವರ್ ವಾಯ್ಸ್ ಅಂತ ಹೇಳ್ತೀನಿ. ಅವ್ರಿಗೂ ತುಂಬ ಓವರ್ವೆಲ್ಮಿಂಗ್ ಮೊಮೆಂಟ್ಸ್ ಇರುತ್ತೆ. ಆ್ಯಂಡ್ ಐ ಟೆಲ್ ದೆಮ್, ಸಿ ಜನರಲಿ ಆ ಮಗುನ ಬೆಳೆಸ್ಬೇಕಾದ್ರೆ ಖುಷಿಯಾಗಿ ಬೆಳೆಸಿ, ಕಂಪೇರ್ ಮಾಡ್ದಲೆ ಆರೋಗ್ಯವಾಗಿ ಪೀಸ್ಫುಲ್ಲಾಗಿ ಬೆಳೆಸಿ ಅಂತಲೇ ಹೇಳ್ಕೊಡೋದು. ವೆರಿ ನೈಸ್, ಥ್ಯಾಂಕ್ ಯು, ಸೋ ಬ್ಯೂಟಿಫುಲ್. ಆ್ಯಕ್ಚುಲಿ ಎಷ್ಟು ಅದೇ ನೀವು ಹೇಳಿದಾಗೆ ದ ರೋಲ್ ಆಫ್ ಅ ಡಾಕ್ಟರ್ ಇಸ್ ನಾಟ್, ಇಟ್ ಜಸ್ಟ್ ಡಸಂಟ್ ಎಂಡ್ ವಿತ್ ಮೆಡಿಸಿನ್. ಇಟ್ ರಿವಾಲ್ವ್ಸ್ ಸೋ ಮೆನಿ ಅದರ್ ಥಿಂಗ್ಸ್ ಆಲ್ಸೋ ಆರ್ ಇನ್ವಾಲ್ವ್ಡ್ ಇನ್ ಆಲ್ ದೀಸ್ ಥಿಂಗ್ಸ್. ಸೊ ಕಮಿಂಗ್ ಟು ದ ಎಂಡ್ ಆಫ್ ಮೈ ಶೋ ಡಾಕ್ಟರ್, ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ನೀವು ಹೇಳ್ದಂಗೆ 58 ವರ್ಷ ನನಗೀಗ. ಎಷ್ಟು ಜನ ಎಷ್ಟು ಜೀವನದಲ್ಲಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದು ಕೂತಿದ್ದಾರೆ ಅಂದರೆ ಐ ಕ್ಯಾನ್ ನಾಟ್ ಇವನ್ ನಂಬರ್ ದೆಮ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಸೊ ನಮ್ಮ ಶೋ ಮುಖಾಂತರ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಸಿ, ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ಈಸ್ ಬೀಯಿಂಗ್ ಗ್ರೇಟ್ಫುಲ್ ಟು ಎವ್ರಿಥಿಂಗ್ ಇನ್ ಮೈ ಲೈಫ್. ಗ್ರ್ಯಾಟಿಟ್ಯೂಡ್ ಈಸ್ ದ ಮೋಸ್ಟ್ ಆರ್ ದ ಬೆಸ್ಟ್ ಎಮೋಷನ್. ಅಂದರೆ ಕೃತಜ್ಞತೆಯ ಭಾವ ಏನಿದೆ, ನಾವು ಪ್ರತಿಯೊಂದಕ್ಕೂ, ಇವಾಗ ನೀವು ಕರೆದಿದ್ದೀರಾ, ಥ್ಯಾಂಕ್ ಯು, ಆಯಿತಾ, ನೀವೊಂದು ಟೀ ಕೊಟ್ಟರೆ ಥ್ಯಾಂಕ್ ಯು. ಆ ಥರ ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿರೋದು ಗ್ರ್ಯಾಟಿಟ್ಯೂಡ್. ದಟ್ ಈಸ್ ನಂಬರ್ 1. ಇದನ್ನು ನಂಗೆ ಹೇಳ್ಕೊಟ್ರದೆ ನಮ್ಮ ಮದರ್, ನನ್ನ ತಾಯಿ. ಈಗ ಅವರಿಲ್ಲ, ಬಟ್ ಶಿ ಈಸ್ ದ ಒನ್ ಹೂ ಟೋಲ್ಡ್ ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನೋಡು, ಅವ್ರಿಗೆ ಅದು ಇಲ್ಲವೇ ಇಲ್ಲ, ನೀನು ಯಾಕೆ ಕೊರಗ್ತೀಯ? ನಾವು ಏನಾರ ಒಂದು ಇಲ್ಲ ಅನ್ನೋದಕ್ಕೇ ಬಿಡಲಿಲ್ಲ ಅವರು. ನೋಡಿ, ನಿಂಗೆ ದೇವ್ರ ಕೈ ಕಾಲು ಕೊಟ್ಟಿದ್ದ, ಅಟ್ಲೀಸ್ಟ್ ನೀನು ನಡೀತಿದ್ಯಾ, ಅವನನ್ನು ನೋಡು, ಆ ಥರ. ಸೊ ಆಲ್ವೇಸ್ thank you is the most best word, and we should feel that. Exactly. And on the contrary, jealousy is the worst feeling. Please don't you take it out. And ellargu helodu. So gratitude. So every day I am grateful to everything. Everything is 24/7. And obviously my family, my mother. Yes. My mother and my father. I lost him long back. Andre ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದು ನೋಡಿ 6 months ಆದ್ಮೇಲೆ ಅವ್ರು ತೀರ್ಕೊಂಡ್ರು. And of course my family, my husband, my kids, my friends. That is innumerable. I mean, because every day I thank. Exactly. So nice, doctor. So thank you so much. Nam showಗೆ
ಬಂದಿದ್ದಕ್ಕೆ, ನಮ್ಮ ಜೊತೆಲಿ ಎಪಿಸೋಡ್ ಮಾಡಿದ್ದಕ್ಕೆ, ನಮ್ಮೆಲ್ರಿಗೂ ಒಂದು ಸ್ವಲ್ಪ ಅವೇರ್ನೆಸ್ ಇರ್ಬೋದು. ಬಿಕಾಸ್ ಒಂದು ಅರ್ಧ ಗಂಟೆಯಲ್ಲಿ ನಾನು ಏನು ಅಷ್ಟು ಒಂದು ಡ್ರೈವ್ ಹೋಮ್ ಮಾಡೋಕ್ಕಾಗಲ್ಲ ಪಾಯಿಂಟನ್ನು. ಬಟ್ ನಿಮ್ಮ ಜೀವನ ಒಂಚೂರು ಅರ್ಥ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಜೀವನ ನಾವು ಹೇಗೆ ಇಟ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಬಟ್ ನೀವೀಗ ಒಂದು ಹಾಡು ಹೇಳಲೇಬೇಕು. ಇಲ್ಲ, ಖಂಡಿತ ಹಾಡ್ತೀನಿ ಡಾಕ್ಟ್ರ್. ಯಾವುದಾದ್ರೂ ಒಂದು ಹಾಡನ್ನು ಹಾಡ್ತೀನಿ. ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಹಟಿ ಹಂಬಲವ್ಯಾಕ, ಬೆಟ್ಟದ ಮಾದೇವ ಗತಿಯಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಡಾಕ್ಟರ್. ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಚಂದ್ರಿಕಾ ಆನಂದ್ ಇವತ್ತು ಅವ್ರ ಜೀವನದ ಬಗ್ಗೆ ಒಂದು ಸ್ವಲ್ಪ, ಪ್ಲಸ್ ಒಂದು ಮಹಿಳೆ ಯಾವ ರೀತಿಯಾಗಿ ತನ್ನನ್ನು ತಾನು ಕಾಪಾಡ್ಕೊಳ್ಬೋದು ಅಂತಲೂ ಅವರು ಸ್ವಲ್ಪ ವಿಷಯಗಳನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ನೀವೆಲ್ಲ ಕೇಳಿದ್ರೆ ಖಂಡಿತವಾಗ್ಲೂ ಡಾಕ್ಟ್ರನ್ನ ಇನ್ನೊಮ್ಮೆ ಕರೆಸ್ಕೊಳ್ಳೋಣ, ಇನ್ನೂ ಹೆಚ್ಚಿಗೆ ವಿಷಯ ತಿಳ್ಕೊಳ್ಳೋಣ. ಸೊ ಈ ಒಂದು ಪಾಡ್ಕಾಸ್ಟಿನ ಎಪಿಸೋಡ್ ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಇದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ ಸಾವನ್, ಇಟ್ಸ್ ಆನ್ ಐಟ್ಯೂನ್ಸ್, ಅಮೆಝಾನ್, ಇಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಯಾವಾಗಲೂ ಹೇಳುವಾಗ ಇವತ್ತಂತೂ ಕಲ್ತ್ಕೊಳ್ಳೋಕೆ ಬಹಳಷ್ಟು ಇತ್ತು. ಸೊ ಲೆಟ್ ಅಸ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಸೋ ಮಚ್.